ಅತ್ತೆ ಸೊಸೆ. ಮೂಲ ಲೇಖಕರು ಬೈಲೂರು ಬಾಲಚಂದ್ರರಾವ್, ಮುಂಬೈ. ಪ್ರೀತಿಯ ಕಲಾವೀಕ್ಷಕರೇ, ಈ ಅತ್ತೆ ಸೊಸೆ ನಾಟಕ ಕೇವಲ ಕಾಲ್ಪನಿಕ. ನಾಟಕದಲ್ಲಿ ಬರುವ ಎಲ್ಲ ಸನ್ನಿವೇಶಗಳು ಕೇವಲ ಸಾಂದರ್ಭಿಕ ಅಷ್ಟೇ. ಪ್ರತಿಯೊಬ್ಬ ವೀಕ್ಷಕರು, ಕಲಾಭಿಮಾನಿಗಳು ಯಾವುದೇ ಕಾರಣಕ್ಕೂ ಈ ನಾಟಕದಲ್ಲಿ ಬರುವ ಸನ್ನಿವೇಶ ಹಾಗೂ ಅಭಿನೇತ್ರಿಗಳ ಸಂಭಾಷಣೆಯನ್ನು ವೈಯಕ್ತಿಕವಾಗಿ ಪರಿಗಣಿಸಬಾರದಾಗಿ ಕಳಕಳಿಯ ವಿನಂತಿ. ಈ ನಾಟಕ ಕೇವಲ ಸಾಂಸಾರಿಕ, ಹಾಸ್ಯ ಹಾಗೂ ಲೇಖಕನ ಸ್ವ ಇಚ್ಛೆಯಿಂದ ಬರೆದಂತಹ ನಾಟಕ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನ ಕಳೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ಪಾತ್ರವರ್ಗ: ಸುಲೋಚನಾ ಮೂರ್ತಿ, ಶುಭ ಮಂಜುನಾಥ್, ರೇವತಿ ಕಾಮತ್, ಪ್ರಮೀಳಾ ದೇವಿ, ಮೀರಾ ಸುಧೀಂದ್ರ, ಲಲಿತಾ ಪುರಾಣಿಕ್, ವಿದ್ಯಾ ಬಿಕೆ, ಅನೂಪ್ ಪ್ರಸಾದ್, ಸವಿತಾ ಪ್ರದೀಪ್ ಕುಮಾರ್, ಹೇಮಾ ರಮೇಶ್, ಪುಷ್ಪ ಶ್ರೀಕಾಂತ್, ಪೂರ್ಣಿಮಾ ರವಿಶಂಕರ್. ನಿರ್ದೇಶನ ಬೆಳಕು ಹಾಗೂ ಸಂಗೀತ ರಘುವೀರ್. ಸಂಪೂರ್ಣ ಸಹಕಾರ ಎಲಿಟಾ ಕನ್ನಡ ಬಳಗ, ಸಂಕಲ್ಪ. ಈಗ ನಾಟಕ ಅತ್ತೆ ಸೊಸೆ. ರಾಜ್ಯವ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಈ ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗ. ಹೆಂಗಸ್ರಿಗೆ ಸಮಯ ಪ್ರಜ್ಞೆ ಅನ್ನೋದೇ ಇಲ್ಲ ನೋಡಿ. 5 ಗಂಟೆಗೆ ಬರ್ತೀವಿ ಅಂತ ಹೇಳ್ದವ್ರು 5:15 ಆದ್ರೂ ಬರದೇ ಬೇಡ್ವಾ? ಇವ್ರನ್ನ ನೆಚ್ಕೊಂಡು ಏನ್ ಕೆಲಸ ಮಾಡಕ್ಕಾಗತ್ತೆ ಅಂತೀನಿ. ಯಾಕ್ರೆ ಇಷ್ಟು ಲೇಟು ಅಂದ್ರೆ ಸಾಕು. ಸರಿಯಾದ ಟೈಮಿಗೆ ಬರಕ್ಕೆ ನಾವೇನ್ ಬ್ರಿಟಿಷ್ರೇನೆ? ಟೈಮ್ ಕರೆಕ್ಟ್ ಆಗಿ ಬರಕ್ಕೆ ನಾವೇನ್ ಬ್ರಿಟಿಷ್ರೇನೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇದೆಯಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ಸೋಮಾರಿತನ ಅಷ್ಟೇ. ಬಾರೆ ಬರ್ಣಿ ಬಾ, ನೀನ್ ಮಾಡಿರೋ ಕೆಲ್ಸಕ್ಕೆ ಬೈಕಿತ್ತೇನೋ ಅಂತ ಕೆಲ್ಸ ನಾನೇನ್ ಮಾಡಿದ್ನೆ? ಸ್ವಲ್ಪ ನೆನಪು ಮಾಡ್ಕೋ. ಏನೋ ಕಣೆ, ಜ್ಞಾಪಕವೇ ಇಲ್ಲ, ನೀನೇ ಹೇಳ್ಬಿಡಮ್ಮ. ಮೊನ್ನೆ ನೀನು ಕೃತಿಕಾ ಸಿಕ್ಕಿ ಏನ್ರ ಹೇಳಿದ್ರಿ? ಏನ್ ಹೇಳಿದ್ವಿ ನೆನಪೇ ಇಲ್ಲ ಕಣೆ, ಪ್ಲೀಸ್ ನೀನೇ ಹೇಳ್ಬಿಡು. ಸಂಜೆ 5 ಗಂಟೆಗೆ ಸಿಕ್ಬಿಡೋಣ, ಸಭೆ ಸೇರೋಣ ಅಂತ ಹೇಳಿಲ್ವೇನೆ? ಹೇ, ಹೇಳಿ ಟೈಮಿಗೆ ಬಂದಿದ್ದೇನಲ್ಲೇ. ಬಂದಿದ್ಯಾ? ಸರಿ, ಟೈಮ್ ಎಷ್ಟಾಯ್ತು ನೋಡು. 5:15 ಅಷ್ಟೇ. ಅಷ್ಟೇ ಅಂತೀಯಲ್ಲೇ ಬರ್ಣಿ, ಒಂದೊಂದ್ ನಿಮಿಷಕ್ಕೂ ಎಷ್ಟು ಬೆಲೆ ಇದೆ ಅಂತ ನಿಗೇನ ಗೊತ್ತೇನೆ? ಅಯ್ಯೋ, ನಮ್ದೆಲ್ಲ ಇಂಡಿಯನ್ ಟೈಮ್ ಗೊತ್ತಲ್ಲ. ಅದೇ ತಪ್ಪು ನೋಡು, ಟೈಮಿಗೆ ಸರಿಯಾಗಿ ಬರ್ತಾ ಇದ್ದೆ, ಆದ್ರೆ ಒಂದ್ ಕೆಲ್ಸ ಆಯ್ತು ನೋಡು. ಅಂತ ತಲೆ ಹೋಗೋ ಕೆಲ್ಸ ಏನ್ ಬಂತು? ಟಿವಿಯಲ್ಲಿ ಮಗಳು ಜಾನಕಿ ಸೀರಿಯಲ್ ಬರುತ್ತೆ ನೋಡು, ಅದು ನೋಡ್ತಾ ಕೂತ್ಕೊಂಡಿದ್ದೆ. ಅದು ಬರೋ ಟೈಮ್ ಆಯ್ತು ಅಷ್ಟೇ ಕಣೆ. ಈ ಟಿವಿ ಅಂತ ಬಂದ್ಬಿಟ್ಟು ನಮ್ ಯಾವ ಕೆಲ್ಸನೂ ಆಗಲ್ಲ ನೋಡಿ. ಅದಕ್ಕೆ ಅದನ್ನ ಮೂರ್ಖರ್ ಪೆಟ್ಟಿಗೆ ಅಂತ ಕರೆಯೋದು. ಅದನ್ನ ನೋಡ್ಕೊಂಡು ನೀವೆಲ್ಲ ಈ ಪ್ರಪಂಚನೇ ಮರ್ತ್ ಬಿಡ್ತೀರಾ. ಯಾರದು ಪ್ರಪಂಚ ಮರ್ತಿರೋದು? ಇನ್ಯಾರು? ನಾವೇ. ಟಿವಿ ನೋಡ್ತಾ ಕುತ್ಕೊಂಡ್ರೆ ಈ ಪ್ರಪಂಚನ ಮರ್ತಿ ಬಿಡ್ತೀವಿ ಅಂತ ಬೈತಾ ಇದ್ಲು ಈ ಅಶ್ವಿನಿ. ಅಬ್ಬಬ್ಬಾ, 3 ಜನ ಆಯ್ತಲ್ಲ, ಇನ್ನು ಯಾರ್ಯಾರು ಬರ್ಬೇಕು? ಇನ್ನು ರೋಹಿಣಿ, ಸ್ವಾತಿ, ಅನುರಾಧ ಬರ್ಬೇಕಷ್ಟೇ. ಆದ್ರೆ ನಾವು ಈ 3 ಜನ ತಾನೇ ಸೇರ್ಬೇಕು ಅಂತ ಮಾತಾಡಿದ್ದು. ಬರ್ಬೇಕು ಬರ್ಬೇಕು.
ಎಲ್ರು ಏನೋ ಮಾತಾಡ್ತಾವ್ರೆ ಇರೋ ಹಾಗಿದೆ. ನೀನು ಇನ್ನೂ ಬರ್ಲಿಲ್ಲ ಅಂತ ಬೈಕೊಳ್ತಾ ಇದ್ವಿ, ನಿನಗೂ ಆ ಟಿವಿ ರೋಗನ? ಅಯ್ಯೋ ಇಲ್ಲಿಗೆ ಬರೋಣ ಅಂತ ಅವಾಗ್ಲೇ ಹೊರಟೆ ಕಣೆ ನಾನು. ಮತ್ತೇನು ಬೆಕ್ಕಡ್ಡ ಬಂತ? ಅಯ್ಯೋ ಬೆಕ್ಕಡ್ಡ ಬರ್ಲಿಲ್ವೇ. ಸಾಯಂಕಾಲ ನೋಡು ಸುಬ್ಬಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಬರುತ್ತೆ ನೋಡು, ನಾನು ಅದನ್ನೇ ನೋಡ್ಕೊಂಡು ಬರೋದ್ರಲ್ಲಿ ತಡವಾಯ್ತು. ಹಾಯ್. ಸರಿ, ಹಾಗಾದ್ರೆ ಎಲ್ಲರೂ ಬಂದಂಗಾಯ್ತಲ್ಲ. ಅನುರಾಧ ಒಬ್ಳು ಬರ್ಬೇಕು ಇರೇ. ಅಯ್ಯೋ ಅನುರಾಧ ಬಂದಿದ್ದಾಳೆ. ಸಾರಿ ಅದು. ಸ್ವಾತಿ ಬರ್ಬೇಕಷ್ಟೇ. ಹೌದು, ಸ್ವಾತಿ ಬರ್ಬೇಕಲ್ಲ. ಒಂದ್ ವಿಚಾರ ಹೇಳೋದಕ್ಕೆ ಮರ್ತಿದ್ದೆ. ಮೊನ್ನೆ ಸ್ವಾತಿ ಸಿಕ್ಕಿದ್ಲು. ನನಗೆ ಈ ಸಭೆಗೆ ಬರೋಕ್ ಆಗೋದಿಲ್ಲ, ಆದರೆ ನೀವು ತೆಗೆದುಕೊಳ್ಳುವ ಎಲ್ಲಾ ಡಿಸಿಷನ್ ಗಳಿಗೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿದಾಳೆ. ಸರಿ, ಹಾಗಾದ್ರೆ ಎಲ್ಲರೂ ಶುರು ಮಾಡೋಣ. ಮಾಡೋಣ. ಬನ್ನಿ ಕೂತ್ಕೊಳ್ಳೋಣ. ಅಶ್ವಿನಿ, ನಮ್ಮ ಸಂಘಕ್ಕೆ ನೀನೇ ಅಧ್ಯಕ್ಷ ಆಗು. ಒಂದ್ ಸಂಘ ಅಂತ ಆದ್ಮೇಲೆ ಕಾರ್ಯದರ್ಶಿನ ಎಲೆಕ್ಟ್ ಮಾಡ್ಬೇಕೆ ಹೊರತು ನಾನೇ ಅಧ್ಯಕ್ಷೆ ಅಂತ ಹೇಳೋದು ಅವಿವೇಕತನ ಆಗುತ್ತೆ ಕಣ್ರೆ. ಅಯ್ಯೋ ಇದಕ್ಕೆಲ್ಲ ಎಲೆಕ್ಷನ್ ಯಾಕೆ? ನಾವೇ ಅಧ್ಯಕ್ಷರನ್ನ ಆಯ್ಕೆ ಮಾಡೋಣ. ಹೇಗ್ ಮಾಡೋದು? ಸರಿ, ಹಾಗಾದ್ರೆ ಮುಂದಕ್ಕೆ ಶುರು ಮಾಡೋಣ. ನಮ್ಮ ಸಂಘದ ಧ್ಯೇಯೋದ್ದೇಶಗಳೇನು ಅನ್ನೋದನ್ನ ನಮ್ ರೋಹಿಣಿ ವಿವರಿಸ್ಲಿ. ಹೇಳು. ಸೋದರಿಯರಿ, ನಾವು ಇವತ್ತು ಇಲ್ಲಿ ಯಾಕೆ ಸೇರಿದ್ದೀವಿ ಎಂಬುದು ನಿಮಗೆಲ್ಲರಿಗೆ ತಿಳಿದಿರುವ ವಿಷಯ. ಅದನ್ನು ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ತೀನಿ ಕೇಳಿ. ನಾವೆಲ್ಲರೂ ಸೊಸೆಯರಾಗಿ ಒಂದು ಮನೆ ಸೇರಿದ್ದೇವೆ ನಿಜ, ಆದರೆ ನಮ್ಮನ್ನು ಅನೇಕ ಅತ್ತೆಯರು ನಮ್ಮ ಸೊಸೆ ನಮ್ಮ ಮನೆಗೆ ಸೇರಿದವಳು ಅಂತ ತಿಳಿದುಕೊಳ್ತಾ ಇಲ್ಲ. ಸೊಸೆ ಎಂದರೆ ಹೊರಗಿನವಳು, ಕೆಲಸದವಳು ಅನ್ನೋ ತರ ನೋಡ್ಕೊತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ಈ ಅತ್ತೆಯಂದರಿಗೆ ಸರಿಯಾಗಿ ಬುದ್ಧಿ, ಸೊಸೆ ಅಂದರೆ ಅವಳು ಹೆಂಗಸೆ, ಅವಳ ಸಮಾನ ಅಂತ ಅರಿವು ಮೂಡಿಸುವುದು ನಮ್ಮ ಈ ಸಂಘದ ಮೂಲ ಉದ್ದೇಶ. ಅದಕ್ಕೆ ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ರೋಹಿಣಿ ಹೇಳ್ತಾ ಇರೋ ಮಾತು ಸತ್ಯ. ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಏನೇನ್ ಕಷ್ಟ ಅನುಭವಿಸಿದೀನಿ ಅಂತ ಹೇಳ್ತೀನಿ ಕೇಳಿ. ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕು. ಒಂದ್ ಲೋಟ ಕಾಫಿ ಬೇಕು ಅಂದ್ರೆ ಒಂದ್ 10 ಸರಿ ಬೇಡ್ಕೊಂಡಿರ್ಬೇಕು. ಕೊನೆಗೆ ನಮ್ಮ ಅತ್ತೆ ಅದು ಪಾತ್ರೆ ತೊಳೆದಿದ್ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನೇ ಕಾಫಿ ಅಂತ ಕೊಟ್ಬಿಡ್ತಾರೆ. ಅಯ್ಯೋ, ಅದೋ ಒಳ್ಳೆ ಕಲ್ಗಚ್ಚಿ ಇದ್ದಂಗೆ ಇರುತ್ತೆ. ಇನ್ನು ಊಟ ತಿಂಡಿ ವಿಷಯ ಕೇಳಲೇಬೇಡಿ. ಎಲ್ಲಾರ್ದು ಆಗ ತನಕ ನಾನ್ ಕಾಯ್ಕೊಂಡಿರ್ಬೇಕು. ಆಮೇಲೆ ಉಳ್ದಿದ್ದ ಅನ್ನಕ್ಕೆ ಸ್ವಲ್ಪ ಸಾರು ಹಾಕ್ಬಿಟ್ಟು ಚಿಮ್ಸಿ ಒಳ್ಳೆ ನಾಯಿಗಿಟ್ಟಂಗ್ ಇಟ್ಬಿಡ್ತಾರೆ. ಸೊ ನನಗನ್ಸತ್ತೆ ನಾವೆಲ್ಲ ಈ ಸಂಘದಿಂದ ಇದಕ್ಕೊಂದು ಸುಧಾರಣೆ ತರಲೇಬೇಕು ಅಂತ. ಅಯ್ಯೋ ಇದಕ್ ನಿನ್ ಗಂಡ ಏನು ಹೇಳೋದಿಲ್ವೇ? ಅಯ್ಯೋ ಅದಕ್ಕೆ ಏನು ಗೊತ್ತಾಗಲ್ಲ ಬಿಡು. ಗಂಡನ ಅದು ಇದು ಅಂತಾರೇನೆ ಅನ್ನೋದ್ರಲ್ಲಿ ತಪ್ಪೇನೆ. ಅದು ಇದು ಅನ್ನೋದು ಯಾರಿಗೆ ಹೇಳು? ನಿರ್ಜೀವ ವಸ್ತುಕ್ ತಾನೆ. ಅದಕ್ಕೆ ಯೋಚನೆ ಮಾಡೋ ಶಕ್ತಿನೇ ಇರಲ್ಲ. ನಮ್ದು ಇದು ಹಾಗೇನೆ, ಏನು ಯೋಚನಾ ಶಕ್ತಿನೇ ಇಲ್ಲ. ಕೃತಿಕಾ ಹೇಳೋದಕ್ ಸರಿ ಕಣ್ರೆ. ಈಗ ನಮ್ ಗಂಡದಿರು ಲೇ ಹೇ ಅಂತ ಕರಿಯೋದಿಲ್ವೇ? ನಾವು ಕರೆದ್ರಾಯ್ತು. ಅಯ್ಯೋ ತಡೀರೆ ಸ್ವಲ್ಪ. ಕೃತಿಕಾ ಏನೋ ಹೇಳ್ತಾ ಇದ್ದಾಳಲ್ಲ, ಅವಳ ಮಾತ್ ಮುಗಿಲಿ. ಕೃತಿಕಾ, ನೀನ್ ಮುಂದುವರ್ಸಮ್ಮ. ಇದೆಲ್ಲ ಹಾಳಾಗ್ ಹೋಗ್ಲಿ ಅಂದ್ರೆ ಬಿಡು. ನಮ್ ಗಂಡ ಇರಕ್ಕೆ ಬಿಡಲ್ಲ. ಅಯ್ಯೋ ಬಿಡಲ್ಲ ಅಂದ್ರೆ ಏನ್ ಮಾಡ್ತಾರೆ? ಇನ್ನೇನು ಇಲ್ಲ ಕಣೆ, ನಮ್ಮ ಮನೆಯವ್ರದ್ದು ಒಂದು ಅಂಗಡಿ ಇದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ರಾತ್ರಿನಾದ್ರೂ ಮನೆಗ್ ಬರ್ತಾರೆ ಅಂದ್ರೆ ನಮ್ಮ ಅತ್ತೆ ಅದಕ್ಕೂ ಬಿಡಲ್ಲ. ಅಂಗಡಿಲಿ ಕಳ್ತನ ಆಗ್ಬಿಡುತ್ತೆ, ಹೋಗಿ ಅಲ್ಲೇ ಮಲ್ಕೋ ಅಂತ ಹೇಳಿ ಊಟ ತಿಂಡಿ ಎಲ್ಲ ಹಾಕಿ ಕಳ್ಸೇ ಬಿಡ್ತಾರೆ. ಅಯ್ಯೋ, ಅದಕ್ಕೆ ನೀನ್ ಗಂಡ ಒಪ್ಕೊಂಡು ಹೋಗ್ತಾರೇನೋ? ಅದಕ್ಕೆ ಕಣೆ ನಾನು ಹೇಳೋದು, ಅದು ಇದು ಅಂತ ಅದೊಂದು ಯಂತ್ರಮಾನ ಇದ್ದಾಗೆ. ಅವ್ರ ಅಮ್ಮ ಹಾಕಿದ್ ಗೆರೆ ದಾಟಲ್ಲ. ಬೇಕಾದ್ರೆ ನೀನ್ ಹೆಂಡ್ತಿನ್ ಬಿಟ್ಬಿಡು ಅಂತ ಹೇಳಿ ಆಯ್ತಮ್ಮ ಬಿಟ್ಟೇ ಬಿಡ್ತೀನಿ ಅಂತ ಹೇಳೋ ಪ್ರಾಣಿ ಅದು. ಹೇಳ್ತಾ ಇದ್ದೀರೇನ್ರೆ ನಾವು ಸೊಸೆ ಪಡ್ತಾ ಇರೋ ಪಾಡು. ಅದಕ್ಕೆ ಹೇಳ್ತಾ ಇರೋದು, ಒಂದ್ ಸಂಘ ಅಂತ ಮಾಡ್ಕೊಂಡು ಹೋರಾಡೋಣ ಅಂತ. ಹೌದು. ಅದಕ್ಕೆ ಈಗ ನಾನು ನನ್ ಕಷ್ಟ ಎಲ್ಲ ಹೇಳ್ಕೊಂಡೆ ಅಲ್ವಾ, ಈಗ ನಿಮ್ದೆಲ್ಲ ಏನ್ ಕಷ್ಟ ಅಂತ ಹೇಳ್ಕೊಳ್ಳಿ. ಮತ್ತೆ ನೀವೇನು ಕೇಳ್ಬೇಡಿ, ಎಲ್ಲ ನಾನೇ ಹೇಳ್ತೀನಿ. ನಮ್ಮಪ್ಪ ಭಾರಿ ಶ್ರೀಮಂತರು. ಅವ್ರ ಶ್ರೀಮಂತಿಗೆ ನೋಡಿ ಇವ್ರು ನನ್ನನ್ನು ಒಪ್ಕೊಂಡ್ರು. ನೀನು ಅದು ಇದು ಅನ್ನು. ಏ ಕೃತಿಕಾ, ನಿನಗಿವಾಗ ಸಮಾಧಾನ ಆಯ್ತಾ? ಇವಾಗ ನನಗ್ ಸಮಾಧಾನ ಆಯ್ತು. ಹೇಳು. ನೀವೇನು ಕೇಳ್ಬೇಡಿ, ಎಲ್ಲ ನಾನೇ ಹೇಳ್ತೀನಿ. ಮದುವೆನು ಅದ್ದೂರಿಯಾಗ ಆಯ್ತು. ಅರ್ಧ ಕೆಜಿ ಚಿನ್ನ, ಒಂದ್ ಮನೆ, ಒಂದ್ ಕಾರು ಎಲ್ಲ ಕೊಟ್ರು. ಮದ್ವೆನು ಜೋರಾಗಾಯ್ತು. ಸರಿ, ಇವ್ರ ಮನೆ ಕಾಲಿಟ್ನೋ ಇಲ್ವೋ 2 ಹಸು ಸತ್ತೋಯ್ತು. ಶುರುವಾಯ್ತು ನಮ್ಮ ಅತ್ತೆ ರಾಧಾ ಅಂತ. ಇವಳು ಯಾವಗಳಿಗೆ ಅಲ್ಲಿ ಕಾಲಿಟ್ಲು ಏನ್ ಕತೆನೋ. ದಿನಕ್ಕೆ 30 ಲೀಟರ್ ಹಾಲ್ ಕೊಡೋ ಹಸು ತೀರ್ ಹೋಯ್ತು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು ಈ ನನ್ನ ಅತ್ತೆ. ಇದು ಅಲ್ಲೇ ಇತ್ತು. ಇದು ಅಂದ್ರೆ ಹಸುನಾ? ಹಸು ಅಲ್ಲ ಕಣೆ, ಹಸು ಸತ್ತೋಯ್ತಲ್ಲ. ಇದು ಅಂದ್ರೆ ಇದೆಯಲ್ಲ ನನ್ ಗಂಡ, ಅದು.
ಈಗ ನೋಡು ನನಗೆ ತುಂಬಾ ಸಂತೋಷ ಆಯ್ತು ನೀನ್ ಹಾಗೆ ಹೇಳಿದ್ದು. ಅಲ್ಲ ಕಣೆ, ಒಂದ್ಸಲ ನನ್ ಗಂಡ ಕಾರ್ ತಗೊಂಡ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದ್ರೆ ಅದಕ್ ನಾನ್ ಹೊಣೆನಾ? ಅದೇ ಹೋಗಿ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ್ ಬಂದ್ರೆ ನನ್ ಪರಿಸ್ಥಿತಿ ಏನಾಗಿರ್ಬೇಡ ಹೇಳು. ಹೌದು ಕಣೆ, ಗಂಡನ್ ಕಾಲ್ ಫ್ರಾಕ್ಚರ್ ಆದ್ರೆ ಹೆಂಡತಿ ಆದವಳು ಹೇಗಿರೋದು ಹೇಳು? ನೀನ್ ತುಂಬಾ ನೊಂದಿರ್ಬೇಕಲ್ವಾ ಅಶ್ವಿನಿ? ಅದಕ್ ಫ್ರಾಕ್ಚರ್ ಆಯ್ತಾನ ಅಂತ ನಂಗೆ ಏನು ಬೇಜಾರಿಲ್ಲ ಕಣೆ, ಆದ್ರೆ ಈ ಮನೇಲಿ ದುಡಿಯೋರ್ ಯಾರು ಅಂತೀನಿ. ನಿಮ್ಮ ಆದ್ರೆ ಈ ಮನೇಲಿ ದುಡಿಯೋರ್ ಯಾರು ಅಂತೀನಿ. ಹೋಗ್ ನಿಮ್ ಅಪ್ಪನ ಮನೆಯಿಂದ ಹಣ ಇಸ್ಕೊಂಡ್ ಬಾ ಅಂತ ಅತ್ತೆ ಮಾವ ಗಂಡ ನಾದ್ನಿ ಎಲ್ಲಾ ಪೀಡಿಸ್ತಾರೆ. ಒಂದ್ಸಲ ಹೋಗಿ 50,000 ಇಸ್ಕೊಂಡ್ ಬಂದಿದ್ದು ಆಯ್ತು, ಅದ್ ಮುಗಿತಾ ಬಂತು, ಮತ್ತೆ ಅದೇ ರಾಗ ಅದೇ ಹಿಂಸೆ. ಅಯ್ಯೋ ಅಗ್ಲೆಲ್ಲ ತರಕ್ಕಾಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡು. ಹೇಳ್ತೀನಿ ಕಣೆ, ನಾನು ಹೇಳ್ದೆ ಇರ್ತೀನೇನೆ. ಹೇಳಿದ್ದಕ್ಕೆ ಈ ಶಿಕ್ಷೆ. ನನ್ ಬೆನ್ ನೋಡ್ರೆ. ಅಯ್ಯೋ ರಾಮ, ಛೇ, ಅವ್ರೇನ್ ಮನುಷ್ಯರೋ ಇಲ್ಲ ರಾಕ್ಷಸರ? ಹೇಗ್ ಬರ ಹಾಕಿದಾರ ನೋಡಿ. ಅಯ್ಯೋ ಇದನ್ನ ಹೇಗೆ ಸಹಿಸ್ಕೊಂಡೆ ನೀನು? ಈ ವಿಷಯ ನಿನ್ ಗಂಡ ನಿಂಗ್ ಗೊತ್ತೇನೋ? ಗೊತ್ತಿಲ್ದೆ ಏನೇ, ಅದು ಎದುರು ಕೂರ್ಸ್ಕೊಂಡೆ ಮಾಡ್ಸಿದ್ದು. ಇದನ್ನ ನೋಡಿದ್ರೆ ಹೊಟ್ಟೆ ಉರಿದು ಹೋಗುತ್ತೆ. ಇನ್ನು ಮುಂದೆ ನೋಡ್ರು, ಸೊಸೆರೆ ಅತ್ತೆ ಅವ್ರಿಗೆ ಸೀಮೆಣ್ಣೆ ಹಾಕಿ ಸುಡಬೇಕು. ಇನ್ನು ಸೊಸೆರೆ ಇನ್ನು ಅತ್ತೆ ಅವರೇ ಸುಡಿಸ್ಕೊಂಡು ಇನ್ನು ಮುಂದೆ ಸೊಸೆಯವರೇ ಅತ್ತೆಯವರಿಗೆ ಸೀಮೆಣ್ಣೆ ಹಾಕಿ ಸುಡಬೇಕು. ಸೊಸೆಯರಿಂದ ಅತ್ತೆಯವರಿಗೆ ಸುಡಿಸ್ಕೊಂಡ್ರೆ ಪತ್ರಿಕೆಗಳಲ್ಲಿ ಬಂದ್ರೆ ಅತ್ತೆಯವರ ಕಾಟ ಕಡಿಮೆ ಆಗುತ್ತೆ. ಏನಂತೀರಾ? ಆಗದ ಮಾತು ಭರಣಿ. ಏಕೆ ಆಗೋಲ್ಲ? ಅತ್ತೆ ಕೈಲಿಂದ ಸುಡಿಸಿಕೊಳ್ಳೋದು ಒಳ್ಳೇದು ಅಂತ ಏನು? ಏಕಾಗಲ್ಲ ಅಂದ್ರೆ ಅತ್ತೆ ಮನೆಯಲ್ಲಿ ಇರೋರು ನಾವು ಒಬ್ರೇ ಇರ್ತೀವಿ. ಅವರಂದ್ರೆ ಗಂಡ, ಅತ್ತೆ, ನಾದ್ನಿ, ಮಾವ ಹೀಗೆ 4-5 ಜನ ಸೇರ್ಕೊಂಡ್ರೆ ನಮ್ಮೊಬ್ರಿಗೆ ಏನ್ ಮಾಡಕ್ಕಾಗತ್ತೆ ಹೇಳು? ಇದನ್ನು ನಾವು ಸಂಘದ ಮೂಲಕ ಮಾತ್ರ ಪರಿಹರಿಸಬಹುದು. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ಏನಂತೀರಾ? ಕರೆಕ್ಟ್ ಕಣೆ. ನೀನ್ ಹೇಳಿದ್ದು ಸರಿ ಕಣೆ. ಆದ್ರೆ ಇಲ್ಲಿ ಎಲ್ಲರೂ ಅತ್ತೆ ಮಾವ ಗಂಡಂದಿರಿಂದ ತೊಂದರೆ ಅನುಭವಿಸಿದ್ದಾರೆ. ಆದ್ರೆ ಇಲ್ಲಿ ಅವರವರ ಕಷ್ಟ ಹೇಳ್ತಾ ಕೂರೋದು ಬೇಡ. ಮೊದಲು ಸಂಘ ಪ್ರಾರಂಭಿಸೋಣ. ವಾರಕ್ಕೋ ಇಲ್ಲ 15 ದಿನಕ್ಕೆ ಒಮ್ಮೆ ಕುರಿತು ಇದ್ರ ಬಗ್ಗೆ ಕಷ್ಟ ಹಂಚ್ಕೊಳ್ಳೋಣ. ಇದಕ್ಕೇನಂತೀರಾ? ಹೌದು, ಭರಣಿ ಹೇಳ್ತಿರೋ ಮಾತು ನಿಜ. ನಮ್ ಸಂಘಕ್ಕೂ ಈಗ ಒಬ್ರು ಅಧ್ಯಕ್ಷರು ಬೇಕು. ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಬೇಕು. ಈಗ ಯಾರಾದ್ರೂ ನಾನೇ ಅಧ್ಯಕ್ಷ ಆಗ್ತೀನಿ ಅಂತ ಮುಂದೆ ಬಂದ್ರೆ ನಮಗ್ ಸಂತೋಷನೇ. ನೋಡಿ, ನಾನು ಅಧ್ಯಕ್ಷ ಆಗುತ್ತೇನೆ ಅಂತ ಯಾರು ಮುಂದೆ ಬರೋದಿಲ್ಲ. ಅದನ್ನು ನಾವೇ ಆಯ್ಕೆ ಮಾಡ್ಬೇಕು. ಹೇಗ್ ಆಯ್ಕೆ ಮಾಡೋದು? ಎಲೆಕ್ಷನ್ ಯಾ ಸೆಲೆಕ್ಷನ್? ಅಯ್ಯೋ ಇದಕ್ಕೆಲ್ಲ ಎಲೆಕ್ಷನ್ ಎಲ್ಲ ಏಕೆ? ನಾವೇ ಆಯ್ಕೆ ಮಾಡೋಣ. ಹೇಗೆ ಆಯ್ಕೆ ಮಾಡೋದು? ನೋಡಿ, ಒಂದು ಸರಿ ಸರಿ, ಹಾಗಾದ್ರೆ ನಾವು ಮುಂದಿನ ಕಾರ್ಯಕ್ರಮ ಶುರು ಮಾಡೋಣ. ಹಾ ಸರಿ. ಈಗ ನಮ್ ಸಂಘಕ್ಕೆ ಒಂದ್ ಹೆಸರು ಅಂತ ಇಡ್ಬೇಕು. ಇಲ್ಲ, ಫಸ್ಟ್ ಅಧ್ಯಕ್ಷರ ಸೆಲೆಕ್ಷನ್ ಆಗ್ಬಿಡ್ಲಿ, ಆಮೇಲಿಂದ ಮುಂದುವರ್ಸೋಣ. ನೋಡ್ರಿ, ಒಂದು ಸಂಘ ಅಂತ ನಾವು ಮಾಡ್ಬೇಕಾದ್ರೆ ಒಂದು ಆಯಾ ಕ್ಷೇತ್ರದಲ್ಲಿ ಹೆಚ್ಚು ದುಡಿದವರನ್ನು ನಾವು ಆಯ್ಕೆ ಮಾಡುವುದು ರೂಢಿ. ಇದಕ್ಕೇನಂತೀರಾ? ಹೌದು. ಅಲ್ಲ, ನೀನ್ ಹೇಳೋದು ಸರಿ, ಆದ್ರೆ ಇಲ್ಲಿ ಎಲ್ಲರೂ ಅಡ್ಗೆ ಮನೆಯಲ್ಲಿ ದುಡ್ದಿರೋರೆ ಹೇಗ್ ಸೆಲೆಕ್ಷನ್ ಮಾಡೋದು? ಹಾಗಾದ್ರೆ ಅತ್ತೆ ಮನೇಲಿ ಯಾರು ಹೆಚ್ಚು ನೋವು ಉಂಡಿದ್ದಾರೋ ಅವರನ್ನ ಆಯ್ಕೆ ಮಾಡೋಣ. ಹಾ ಸರಿ ಸರಿ, ಆ ತರ ಮಾಡ್ಬೋದು. ಏನ್ರಮ್ಮ, ಭರಣಿ ಹೇಳೋದಕ್ ನೀವೆಲ್ಲ ಏನಂತೀರಿ? ಹೌದು. ಈಗ ಯಾರ ಅಧ್ಯಕ್ಷರಂತ ಸೂಚಿಸಿ. ಮತ್ತೆ ನೋಡಿ, ನನ್ ಕಷ್ಟ ನಾನ್ ಹೇಳ್ಕೊಂಡೆ, ಅಶ್ವಿನಿ ಅವಳ ಕಷ್ಟ ಹೇಳ್ಕೊಂಡು, ಇನ್ನು ಅನುರಾಧ ಮತ್ತು ಭರಣಿ ಅವಳ ಕಷ್ಟ ಹೇಳ್ಕೊಂಡಿಲ್ಲ. ಅವ್ರು ಕೂಡ ಹೇಳಿ. ಹೇಳಮ್ಮ ಭರಣಿ. ನೋಡ್ರಿ, ಇಲ್ಲಿ ನನ್ನ ಕಷ್ಟ ನಿಮ್ಮಿಬ್ಬರಷ್ಟಂತೂ ಇಲ್ಲ. ಮುಂದಿನ ಸಭೆಯಲ್ಲಿ ನನ್ನ ಕಷ್ಟದ ಬಗ್ಗೆ ಹೇಳ್ಕೊಳ್ತೀನಿ. ಯಾಕೆ ಈಗ್ಲೇ ಹೆದರ್ಕೊಂಡ್ಬಿಟ್ಟಿಯಾ? ನಂದೊಂಥರ ವಿಭಿನ್ನವಾದ ರೀತಿ ತೊಂದ್ರೆ. ನಮ್ಮನೆಯಲ್ಲಿ ಅತ್ತೆ ಮಾವ ಗಂಡ ನಾದ್ನಿ ಮೈದ್ನ ಎಲ್ಲಾ ಜನಗಳಿಂದನೂ ನೋವು ಅನುಭವಿಸ್ತಾ ಇದ್ದೀನಿ. ನಾನು ಮುಂದಿನ ಸಭೆಯಲ್ಲಿ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಆದ್ರೆ ಎಲ್ಲ ಕೇಳಿದ್ರೆ ನನಗನ್ಸುತ್ತೆ ನಮ್ಮಲ್ಲೆಲ್ಲ ಅಶ್ವಿನಿನೇ ಜಾಸ್ತಿ ನೋವು ತಿಂದಿರೋಳು ಅಂತ. ಅದವಳು ಬೆನ್ನೆ ಹೇಳ್ತಾ ಇದೆ. ಹಾಗಾಗಿ ನಮ್ ಸಂಘಕ್ಕೆ ಅವಳೇ ಅಧ್ಯಕ್ಷ ಆಗ್ಲಿ, ಅದು ನನ್ನ ಅಭಿಪ್ರಾಯ. ನೀವೆಲ್ಲ ಏನ್ ಹೇಳ್ತೀರಿ? ಹೌದು, ಸರಿ ಆಯ್ಕೆ ಮಾಡೋಣ. ಆಗ್ಲಿ. ಅಶ್ವಿನಿ, ಬಾರಮ್ಮ ನಿನ್ ಮಧ್ಯಕ್ಕೆ. ಅಧ್ಯಕ್ಷರ ಆಯ್ಕೆನೋ ಆಯ್ತು, ಕಾರ್ಯದರ್ಶಿ ಯಾರಾಗ್ತೀರಾ? ಈಗ ನಮ್ಮ ಗ್ರೂಪ್ ಅಲ್ಲಿ ಜಾಸ್ತಿ ನೋವು ಉಂಟಿರೋದಂದ್ರೆ ನಮ್ ರೋಹಿಣಿನೇ, ಅಶ್ವಿನಿ ಆದ್ಮೇಲೆ. ಸೊ ನನಗನ್ಸತ್ತೆ ರೋಹಿಣಿನೇ ಕಾರ್ಯದರ್ಶಿ ಆಗ್ಲಿ ಅಂತ. ಇದಕ್ ನೀವೆಲ್ಲ ಏನಂತೀರಾ? ಆಗ್ಬೋದು. ಬಾ ರೋಹಿಣಿ, ಅಶ್ವಿನಿ ಪಕ್ಕ. ಈಗ ಟ್ರೆಷರರ್ ಯಾರಾಗ್ತೀರಾ? ನಮ್ ಯಾರ ಹತ್ರನೂ ಇವಾಗ ಸದ್ಯಕ್ಕೆ ಹಣ ಇಲ್ಲ. ಅದು ಅಲ್ಲದೆ ಹಣ ಅನ್ನೋದ್ ಬಂದ್ರೆ ನಮ್ ಸಂಘ ಸಂಸ್ಥೆ ಎಲ್ಲ ಒಡೆದೋಗುತ್ತೆ. ಹಾಗಾಗಿ ಖಜಾಂಚಿ ಯೋಚನೆ ಮಾಡೋದೇ ಬೇಡ ಅನ್ಸುತ್ತೆ ಸದ್ಯಕ್ಕೆ. ನೀನ್ ಹೇಳೋದು ಒಂದ್ ರೀತಿಲಿ ಸರಿ ಕಣೆ ಅಶ್ವಿನಿ. ಅನುರಾಧ ಹೇಳೋದು ಎಲ್ಲಾ ರೀತಿಯಲ್ಲೂ ಸರಿ ಇದೆ ಅಮ್ಮ. ಹೌದು, ಸರಿ, ಹಾಗಾದ್ರೆ ನಮ್ ಸಂಘಕ್ಕೆ ಒಂದ್ ಹೆಸರಿಡೋಣವಾ? ಅತ್ತೆ ವಿರುದ್ಧ ಸಂಘ ಅಂತ ಇರ್ಲಾ?
ಅತ್ತೆ ವಿರುದ್ಧ ಸಂಘ ಅಂತ ಹೆಸರೇನೋ ಚೆನ್ನಾಗಿದೆ, ಆದ್ರೆ ವರದಕ್ಷಿಣೆ ವಿರೋಧ ಸಂಘ ಅಂತ ಇಟ್ರೆ? ಅಯ್ಯೋ ಬೇಡ ಬೇಡ, ವರದಕ್ಷಿಣೆ ವಿರೋಧಿ ಸಂಘ ಅಂತ ಇರೋದು ಅದೆಲ್ಲ ಮದ್ವೆ ಮುಂಚೆ ಮಾಡೋ ಕೆಲ್ಸದ ಸಂಘ, ಅದು ಬೇಡ. ಬೇರೆ ಯಾವ್ದಾದ್ರು ಹೆಸರು ಹೇಳಿ. ಅದೆಲ್ಲ ಯಾವ್ದು ಬೇಡ ಕಣ್ರೆ, ಸಿಂಪಲ್ ಆಗಿ ಸೊಸೆಯರ ಪ್ರತಿಭಟನಾ ಸಂಘ SPS ಅಂತ ಇಡೋಣವಾ? ಹಾ ಸರಿ, SPS. ಸರಿ, ಚೆನ್ನಾಗಿದೆ, ಸಿಂಪಲ್ ಆಗೂ ಇದೆ, ನೇರವಾಗಿ ನಮ್ಮ ಅತ್ತೆ ಅವರಿಗೆ ಗೊತ್ತಾಗತ್ತೆ. ಆದ್ರೆ ಇದನ್ ಕೇಳ್ಬಿಟ್ಟು ನಮ್ಮ ಅತ್ತೆ ಅವರೆಲ್ಲ ಅತ್ತೆಗಳ ಪ್ರತಿಭಟನಾ ಸಂಘ ಅಂತ ಮಾಡಿದ್ರು ಮಾಡ್ಬಿಡ್ಬೋದು. ಅಯ್ಯೋ ಅವ್ರು ಖಂಡಿತ ಮಾಡಲ್ಲ ಕಣೆ. ಯಾಕೆ ಮಾಡಲ್ಲ? ಅಯ್ಯೋ ಅವ್ರದ್ದೇನಿದ್ರು ಸೊಸೆಯರ ಮೇಲೆ ಅಧಿಕಾರ ಮಾಡೋದು ವಿನಃ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ಅವ್ರಿಗೆ ಮನೆಯಿಂದ ಹೊರಗಡೆ ಬಂದ್ರೆ ಎಲ್ಲಿ ಚಪ್ಪಲಿ ಸೇವೆ ಆಗುತ್ತೆ ಅಂತ ಭಯ ಅವ್ರಿಗೆ. ಭರಣಿ ಹೇಳಿದ ಮಾತು 100ಕ್ಕೆ 100 ಸತ್ಯ. ನಮ್ಮ ಅತ್ತೆ ಅಂದ್ರು ಮನೆ ಬಿಡೋದಿರ್ಲಿ, ಅಡುಗೆ ಮನೆ ಬಿಟ್ಟು ಕೂಡ ಹೊರ ಬರೋದಿಲ್ಲ. ಅದೇ ಹೇಳ್ತಾರೆ ನೋಡಿ, ಓಲ್ಡ್ ಹ್ಯಾಗ್ ಅಂತ, ಹಳೆ ಹೆಗ್ಗಣದ ಹಾಗೆ ಬಿಲ ಬಿಟ್ಟು ಹೊರ ಬರೋದಿಲ್ಲ ಅವರು. ಅಯ್ಯೋ ಅದಕ್ಕೂ ಒಂದ್ ಕಾರಣ ಇದೆ ಕಣೆ. ಏನೇ ಹೇಳು. ಇದು ಅವ್ರಿಗೆ ಆಗ್ಲೇ ಆಲ್ರೆಡಿ ವಯಸ್ಸಾಗಿರುತ್ತೆ. ಯಾವದ ಗಳಿಗೆಯಲ್ಲಿ ಯಮಧರ್ಮರಾಯ ಬಂದ್ ಕರ್ಕೊಂಡು ಹೋಗ್ತಾನೋ ಅನ್ನೋ ಭಯ ಅವ್ರಿಗೆ. ಓ ಇರ್ಬೇಕು, ಅದಕ್ಕೆ ಅವ್ರು ಈ ರೀತಿ ನಮ್ ಕಾಟ ಕೊಡ್ತಾ ಇರೋದು. ಓಕೆ, ಅದೆಲ್ಲ ಹಾಗಿರ್ಲಿ. ಇನ್ನ ಮುಂದಿನ ನಮ್ ಸಂಘದ ಮೂಲೋದ್ದೇಶಗಳೇನು ಮತ್ತ ಅದ್ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ. ಸರಿ, ನಮ್ ಸಂಘಕ್ಕೆ ಹೆಸರೇನೋ ಇಟ್ಟಾಯ್ತು, ಅದನ್ನ ಮುಂದೆ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದು ಮೊದಲು ಅವಶ್ಯಕವಾಗಿ ಆಗ್ಬೇಕಾದ ಕೆಲಸ. ಹೇಳಿ ಹೇಗಿರ್ಬೇಕು ಅಂತ. ನೀನೇ ಹೇಳ್ಬಿಡೆ. ಸರಿ, ಅತ್ತೆ ಬದುಕಿದ್ದ ಮದುವೆ ಆದ 10 ವರ್ಷದೊಳಗಿನ ಯಾವ ಸೊಸೆಯರಾದ್ರೂ ನಾವು ಸದಸ್ಯರನ್ನಾಗಿ ಆಯ್ಕೆ ಮಾಡ್ಬೋದು. ಇದಕ್ಕೇನಂತೀರಾ? ಅದೇನೋ ಸರಿ, ಆದ್ರೆ ಇದಕ್ಕೆ ಒಂದು ವಯೋಮಿತಿ ನಿಗದಿ ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ಅತ್ತೆಯದಿರು ಎಲ್ಲ ಒಂದ್ ಕಾಲದಲ್ಲಿ ಸೊಸೆದಿರಾದವ್ರೆ, ಅವ್ರು ನಾವು ಬಂದ್ ಸದಸ್ಯರಾಗ್ಬಿಡ್ತೀವಿ ಅಂದ್ರೆ ಅದಕ್ಕೆ ಒಂದು ವಯೋಮಿತಿ ನಿಗದಿ ಮಾಡ್ಬಿಡೋಣ. ಅನುರಾಧ ಹೇಳ್ತಿರೋ ಮಾತು ಕರೆಕ್ಟ್. ಅದಕ್ಕೆ ಒಂದು ವಯೋಮಿತಿ ಅಥವಾ ಮದುವೆ ಆಗಿ ಇಷ್ಟು ವರ್ಷದೊಳಗಿನವರು ಸದಸ್ಯರಾಗಬಹುದು ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ನಿಮ್ಮ ಅಭಿಪ್ರಾಯ ಹೇಳಿ. ಹೌದು ನೋಡು, ಮದ್ವೆ ಆಗಿ 10 ವರ್ಷ ಆಗಿರ್ಬೇಕು, ಅತ್ತೆ ಬದುಕಿರ್ಬೇಕು, ಅಂತವ್ರು ನಮ್ ಸಂಘಕ್ಕೆ ಸದಸ್ಯರಾಗ್ಬೋದು. ಕರೆಕ್ಟ್ ಇದೆ, ಕರೆಕ್ಟ್. ಯಾಕಂದ್ರೆ ಈ ಮದ್ವೆ ಆದ ಹೊಸ್ತ್ರಲ್ಲೇನೆ ಈ ಅತ್ತೆ ಕಾಟ, ವರದಕ್ಷಿಣೆ ಕಾಟ ಇದೆಲ್ಲ ರಾಮಾಯಣ ಇರೋದು. ಹೌದು, ಕೃತಿಕಾ ಹೇಳ್ತಿರೋದು ಸರಿ ಕಂಡ್ರೆ. ಇದು ಮದುವೆ ಆಗಿರ್ಬೇಕು, 10 ವರ್ಷ ಆಗಿರ್ಬೇಕು, ಅತ್ತೆಯವರು ಇರ್ಬೇಕು. ಹೀಗಿದ್ದಾಗ ನಾವು ಇದನ್ನೆಲ್ಲ ರಚನೆ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಆದ್ರೆ ಒಂದು ಸದಸ್ಯತ್ವದ ಶುಲ್ಕ ಬೇಕಲ್ವಾ? ಶುಲ್ಕ ಎಲ್ಲ ಬೇಡ ಕಣ್ರೆ, ನಾ ಆಗ್ಲೇ ಹೇಳ್ದಾಗೆ ಹಣ ಅನ್ನೋದ್ ಬಂದ್ರೆ ನಮ್ ಸಂಸ್ಥೆ ಒಡೆದು ಹೋಗುತ್ತೆ. ಹಾಗಾಗಿ ಶುಲ್ಕ ಗಿಲ್ಕ ಏನು ಬೇಡ, ಎಲ್ಲಾರು ಸೇರ್ ಒಂದ್ 100 ರೂಪಾಯಿ ಹಾಕೋಣ. ಅಟ್ಲೀಸ್ಟ್ ಈ ರೂಮ್ ಬಾಡಿಗೆ ಬೇಕಲ್ವಾ? ಈ ಮುಖ್ಯ ವಿಷಯವೇನೆಂದರೆ, ಯಾರೇ ಸದಸ್ಯರು ಗಂಡನಿಂದಾಗಲಿ ಅಥವಾ ಅತ್ತೆಯಿಂದಾಗಲಿ ತೊಂದರೆಗೆ ಒಳಗಾದ್ರೆ ತಕ್ಷಣ ನೀವು ಸಂಘದ ಅಧ್ಯಕ್ಷರಿಗೆ ತಿಳಿಸಬೇಕು. ತಿಳಿಸಿದವರು ಅಂತ ತಿಳ್ಕೊಳ್ಳೆ, ಆದ್ರೆ ಕ್ರಮ ಕೈಗೊಳ್ಳಕ್ಕೆ ಏನು ನಾವು ಜಾರಿ ತಂದಿದೀವಿ ಕ್ರಮಗಳನ್ನ. ಹೌದು, ಭರಣಿ ಹೇಳೋ ಮಾತು ಸತ್ಯ. ಅವ್ರ ಗಲಾಟೆ ಆಗಿದೆ ಅಂತ ಹೇಳಿದ ತಕ್ಷಣ ನಾವೆಲ್ಲ ಅವ್ರ ಮನೆಗೆ ಹೋಗಕ್ಕಾಗಲ್ಲ. ಭಾರಿ ಗಲಾಟೆ ಆದ್ರೆ ಮಾತ್ರ ಅವ್ರ ಪರವಾಗಿ ಹೋಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಒಂದ್ ಕೆಲ್ಸ ಮಾಡೋಣ, ನಾವು ಸೊಸೆಯರೆಲ್ಲ ಸೇರ್ಕೊಂಡು, ನೀವ್ ಯಾರಿಗೂ ಅತ್ತೆ ಮಾವಂಗ್ ಹೆದರ್ಬೇಡಿ, ಅಥವಾ ಗಂಡಂಗೂ ಅಷ್ಟೇನೆ. ಅವ್ರೇನಾದ್ರೂ ಭಾರಿ ಗಲಾಟೆ ಮಾಡಿದ್ರೆ ಅವ್ರಿಗೆ ಹೆದರ್ಸಿ ಸಂಘ ಕಂಪ್ಲೇಂಟ್ ಕೊಡ್ತೀವಿ ಅಂತ. ನೀವ್ ಹಾಗೆ ಹೆದರ್ಸಿದಾಗ ನಾವೆಲ್ಲ ಬಂದು ಮುತ್ತಿಗೆ ಹಾಕ್ಬೋದು. ಹೌದು, ನಾವು ಮೊದ್ಲು ನಾವ್ ಈ ಅತ್ತೆರಿಗೆ ಹೆದ್ರದ್ ಬಿಡ್ಬೇಕು. ಆಮೇಲೆ ಒಂದ್ ದಿವ್ಸ ಗೊತ್ತಾ, ನಾನು ಒಂದ್ ದಿವ್ಸ ಚೂಡಿದಾರ್ ಹಾಕೊಂಡಿದ್ದೆ ಅಂತ ನಮ್ಮ ಅತ್ತೆ ಅದ್ ಏನ್ ರಂಪ ಮಾಡಿದ್ರು, ಇನ್ಮೇಲೆ ನೋಡ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದು ಕಣೆ, ಅವ್ರೆಲ್ಲಾರು ಸೀಮೆಣೆ ಹಾಕಕ್ ಸುಡಕ್ ಬಂದ್ರೆ ಅದೇ ಕ್ಯಾನನ್ನ ಎಳ್ಕೊಂಡು ಅವ್ರ ಮೇಲೆ ಸುಟ್ಬಿಡಿ. ಅದೆಲ್ಲ ಮಾಡದ್ ಬೇಡ. ನೋಡಿ ಇಲ್ಲಿ ಕೇಳಿ, ಇವತ್ತಿಂದ ನಮ್ ಈ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ನೀವ್ ಯಾರಿಗೂ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಕೂಲಿಗ್ಲಂತೆ ಕೆಲಸ ಮಾಡೋದನ್ನ ಫಸ್ಟ್ ನಿಲ್ಸಿ, ನಿಮ್ ಅತ್ತೆ ಸೇವೆ ಮಾಡೋದು ನಿಲ್ಸಿ, ಅವರೇ ನಿಮ್ ಸೇವೆ ಮಾಡ್ಲಿ. ನಿಮ್ಗೆ ಇಷ್ಟ ಬಂದಾಗಿರಿ, ಇಷ್ಟ ಬಂದಿದ್ ತಿಂಡಿ ತಿನ್ನಿ, ಇಷ್ಟ ಬಂದಿದ್ ಬಟ್ಟೆ ಹಾಕೊಳ್ಳಿ. ನಿಮ್ಮನ್ ಬೈದ್ರೆ ಚೆನ್ನಾಗ್ ಬೈರಿ, ಬಾರ್ಸಿದ್ರೆ ತೆಗೆದ್ ನೀವು ಬಾರ್ಸಿ. ಮಾಡ್ತಿ. ಆಯ್ತು, ನಮ್ ಮನೇಲಿ ಒಂದ್ಸಲ ಏನಾಯ್ತು ಕೇಳಿ. ನಮ್ ಪಕ್ಕದ ಮನೆಯಿಂದ ನಮ್ಮೂರಿಂದ ಹುಡ್ಗ ಬಂದಿದ್ದ. ತವ್ರ ಮನೆಯಿಂದ ಯಾರು ಬಂದ್ರೆ ಹಾಗೆ ಕಳ್ಸಕ್ಕಾಗುತ್ತೆ? ಒಂದ್ ಲೋಟ ಕಾಫಿ ಮಾಡ್ಕೊಟ್ಟೆ. ಮಾಡ್ಕೊಡಕ್ಕೆ ನಮ್ಮತ್ತೆ ಟೇಪ್ ರಿಕಾರ್ಡ್ ಆನ್ ಮಾಡಿದ್ರು. ಯಾರ ಅವನು, ಏನ್ ಹಾಕ್ಬೇಕು ಅವನು ನಿನ್ಗೆ ಅಂತ ಬೊಗಳಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟ್ರೊಳಗೆ ಅವ್ರ ಮಗ ಅಂದ್ರೆ ನನ್ ಗಂಡ ಬಂದ, ಅವನು ಬೊಗಳಕ್ ಸ್ಟಾರ್ಟ್ ಮಾಡಿದ. ಯಾರ ಅವನು, ನಿನ್ ಬಾಯ್ ಫ್ರೆಂಡ, ಹೋಗ್ಬೇಕಾಗಿತ್ತು ಅವನ ಜೊತೆಯಲ್ಲೇ ಅಂತ ಕಣೆ. ಹೌದೌದು, ಈ ಗಂಡಸರ ಬುದ್ಧಿಯೇ ಅಷ್ಟು. ನಾವು ಮಾತ್ರ ಯಾವ ಗಂಡಸಿನ ಜೊತೆಗೂ ಮಾತಾಡಬಾರ್ದು, ಅವರು ಮಾತ್ರ ಯಾವ ಹೆಂಗಸಿನ ಜೊತೆ ಹೇಗಾದ್ರೂ ಇರಬಹುದು. ಅದನ್ನ ನೋಡ್ಕೊಂಡು ನಾವೆಲ್ಲ ಸುಮ್ಮನೆ ಇರ್ಬೇಕು ನೋಡಿ, ಬೆಕ್ಕಿನ ಹಾಗೆ.
ರೋಹಿಣಿ ಬರೀ ಸುಮ್ನೆ ಇರೋದ್ ಅಷ್ಟೇ ಅಲ್ಲ ಕಣೆ, ಅವ್ರು ಕರ್ಕೊಂಬರೋ ಹೆಂಗಸ್ರನ್ನೆಲ್ಲ ಸುಧಾರಿಸ್ಬೇಕು, ಅವ್ರು ಆಡೋ ಚೆಲ್ಲಾಟ ಎಲ್ಲ ನೋಡ್ಬೇಕು. ನನ್ಗನ್ಸತ್ತೆ ಈ ಸಂಘದಿಂದ ಇದಕ್ಕೆಲ್ಲ ಒಂದ್ ಸುಧಾರಣೆ ತರಲೇಬೇಕು ಅಂತ. ಹೌದು ಕಣ್ರೆ, ಈ ಕೃತಿಕಾ ಹೇಳ್ತಿರೋದು ಸರಿನೇ. ನಾವು ಹೆದ್ರಿನೇ ಈ ಮಟ್ಟಕ್ಕೆ ಇಳ್ದಿರೋದು. ನೀವೆಲ್ಲ ಧೈರ್ಯ ಕೊಟ್ರೆ ನಮ್ಮನೆಲ್ಲೇ ನಾನ್ ಮೊದ್ಲು ಪ್ರಯೋಗಕ್ಕೆ ತರ್ತೀನಿ. ಈಗ ನೋಡಿ, ಒಂದ್ ಹುಡ್ಗಂಗೆ ಒಂದ್ ಹುಡ್ಗಿನ್ ತೋರಿಸ್ತಾರೆ, ಹುಡ್ಗಿ ಇಷ್ಟ ಆದ್ಲೇನಪ್ಪ ಅಂತ ಕೇಳ್ತಾರೆ ಹೊರತು ಆ ಹುಡುಗಿಗೆ ಹುಡ್ಗ ಇಷ್ಟ ಆದ್ನಪ್ಪ ಅಂತ ಒಂದ್ ಮಾತು ಕೇಳಲ್ಲ. ಅವನು ಬೇಕಾದ್ರೆ ಮಂಗನಾಗೆ ಇರ್ಲಿ, ನಾವು ಕುತ್ತಿಗೆ ಕೊಟ್ಟು ತಾಳಿ ಕಟ್ಟಿಸ್ಕೊಂಡ್ಬಿಡ್ಬೇಕು. ಅನುರಾಧ ಹೇಳ್ತಿರೋ ಮಾತು ಅಕ್ಷರ ಸಹ ನಿಜ. ಹುಡುಗ ಹೂ ಅನ್ಬಿಟ್ರೆ ಸಾಕು, ಮಾರಿಗೆ ಕುರಿ ಮರಿ ಬಲಿ ಕೊಡೋ ಹಾಗೆ ಕೊಟ್ಬಿಡ್ತಾರೆ. ಅವ್ರ ಕೆಲ್ಸನೇ ಮುಗಿಸ್ಬಿಡ್ತಾರೆ ಮದುವೆ ಮಾಡಿ ಅಷ್ಟೇ. ಇನ್ನು ಛೇ, ಏನ್ ಅನ್ಯಾಯ ಕಣೆ, ಹೀಗಾಗ್ಬಾರ್ದು. ಸರಿ, ಹಾಗಾದ್ರೆ ನಾವೆಲ್ಲ ಬಂದು ಸುಮಾರು ಹೊತ್ತಾಯ್ತು, ಈಗ ಸಭೆ ಮುಗಿಸೋಣವಾ? ಮುಗಿಸೋಣ. ಸರಿ ಆಯ್ತು, ಸಭೆನ ಮುಗ್ಸೋಣ. ಆದ್ರೆ ಮತ್ತೆ ಯಾವಾಗ ಸೇರೋಣ? ಸರಿ, ಎಲ್ಲಾರು ಸೇರ್ಕೊಂಡ್ ಒಂದಿನ ನಿಗದಿ ಮಾಡಿ. ಮುಂದಿನ ತಿಂಗಳು 5ನೇ ತಾರೀಕು ಸೇರೋಣ. ಮುಂದಿನ ತಿಂಗಳು 5ನೇ ತಾರೀಕು ಅಂದ್ರೆ ಇವತ್ತಿಂದ 10ನೇ ದಿನ ಅಲ್ವಾ? ಗುರುವಾರ. ಅಯ್ಯೋ, ಅವತ್ತು ಭೀಮ್ ಅಮಾವಾಸ್ಯೆ, ಗಂಡನ್ ಪೂಜೆ ಕಣೆ. ಅಯ್ಯೋ, ಅವನಿಂದ ಹೆಂಡತಿ ಪೂಜೆ ಮಾಡಿಸಿರಾಯ್ತು ಬಿಡೆ. ಹೋಗ್ಲಮ್ಮ, 10ನೇ ದಿನಾನು ಬೇಡ, 11ನೇ ದಿನಾನು ಏಳು ಬೀಳು ಅಂತಾರೆ. 12ನೇ ದಿನ ಸಿಗೋಣವಾ? ಸರಿ, ಹಾಗಾದ್ರೆ ಎಲ್ಲಾರು 12ನೇ ದಿನಾನೇ ಸಿಗೋಣ. ಅಲ್ಲಿವರೆಗೂ ಇವತ್ ಏನೇನ್ ಡಿಸೈಡ್ ಮಾಡಿದೀವೋ ಅದನ್ನೆಲ್ಲ ರೂಢಿಗೊಳಿಸಿ ನಿಮ್ಮ ಮನೆಗಳಲ್ಲಿ. ಹೌದು, ಓಕೆನಾ? ಓಕೆ, ಸರಿ. ಸಾರಿ ಕಣೆ, ಲೇಟ್ ಆಯ್ತು ಬರೋದಕ್ಕೆ. ಪರವಾಗಿಲ್ಲ ಬಿಡೆ, ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ಯಾ. ಸರಿ, ಈಗ ಯಾರಾದ್ರೂ ವಂದನಾರ್ಪಣೆ ಮಾಡಿ. ಅದು ಕಾರ್ಯದರ್ಶಿ ಅವರ ಕೆಲಸ. ಸರಿ, ನಾನೇ ಮಾಡ್ತೀನಿ. ಸೋದರಿಯರೇ, ನೀವು ಎಲ್ಲರೂ ಈ ಸಭೆಗೆ ಬಂದಿರುವುದು ತುಂಬಾ ಸಂತೋಷದ ವಿಷಯ. ನೀವು ಮುಂದಿನ ಸಭೆಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಇಬ್ಬಿಬ್ಬರು ಹೊಸ ಸದಸ್ಯರನ್ನು ಕರೆತರಬೇಕು ನೀವು. ಓಕೆ. ಮುಖ್ಯ ವಿಷಯವೇನೆಂದರೆ, ನಮ್ಮ ಈ ಸಭೆಗೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿ ಮತ್ತು ಈ ಸಭೆಯನ್ನು ತುಂಬಾ ಚೆನ್ನಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅಶ್ವಿನಿಯವರಿಗೆ ನನ್ನ ಮತ್ತು ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗೂ ಧನ್ಯವಾದಗಳು. ಹೌದು ಹೌದು. ಸರಿ ಕಣ್ರೆ, ಸಭೆ ಏನೋ ಮುಗೀತು. ನಾನು ಒಂದ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ನಿಮ್ಮನ್ನೆಲ್ಲಾರನು ಅದ್ರಲ್ಲಿ ಆಡ್ ಮಾಡ್ತೀನಿ. ಓಕೆನಾ? ಇನ್ನೇನೇ ಅಪ್ಡೇಟ್ ಇದ್ರು ಅದ್ರಲ್ಲೇ ಆಗ್ಬೇಕು. ಓಕೆ, ಒಂದ್ ಸೆಲ್ಫಿ ತಕೊಳ್ಳೋಣ, ವಾಟ್ಸ್ಆಪ್ ಗ್ರೂಪ್ ಐಕಾನ್ ಆಗುತ್ತೆ. ಮುಂದೆ ಬಾ. ಓಕೆ, ರೆಡಿ? ಥ್ಯಾಂಕ್ ಯು. ಸರಿ, ಹಂಗಾದ್ರೆ ನೋಡಿ, ನಮ್ ಸಂಸ್ಥೆ ಸ್ಥಾಪನೆನೂ ಆಯ್ತು, ಸೆಲ್ಫಿನೂ ಆಯ್ತು. ನೋಡಿ, ಹೋದ್ ವಾರ ವಿಮೆನ್ಸ್ ಡೇ ಇತ್ತು, ನಮ್ಗಂತೂ ಸೆಲೆಬ್ರೇಟ್ ಮಾಡಕ್ ಆಗಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಮಾಡೋಣ. ಪಾರ್ಟಿ ಟೈಮ್. शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋ ನವಿಲಾಡೆ झुलका झुलका रे झुलका 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 रे झुलका झुलका रे झुलका रे
ವಿಚಾರ ನಿನ್ನೆ ಸಭೆಯಲ್ಲಿ ಚರ್ಚೆಗೆ ಬಂದಿದ್ದು. ನಿಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ನೀನ್ ಬರ್ಲಿಲ್ಲ ನಿಜ, ಆದ್ರೆ ಅದೇ ನಿಮ್ಮ ಅತ್ತೆ ನೀನು ಹುಷಾರಿಲ್ಲದಿದ್ದ ನೋಡ್ಕೊಳ್ತಾಳೇನೋ. ನೋಡ್ಕೊಳ್ಳೋದಿರ್ಲಿ, ಒಂದ್ ಲೋಟ ಬಿಸಿನೀರ್ ಸಹ ಕಾಸ್ಕೊಡಲ್ಲ. ನೋಡು, ಇಂಥವ್ರಿಗೆ ನಾವ್ ಯಾಕೆ ಅಯ್ಯೋ ಅನ್ಬೇಕು? ನೋಡು, ನನ್ ಮದ್ವೆ ಆಗಿ ಗಂಡನ್ ಮನೆ ಸೇರಿದ್ಮೇಲೆ ಮತ್ತೆ ಯಾವಾಗ ಗೊತ್ತಾ ನನ್ ತವ್ರ ಮನೆಗ್ ಹೋಗಿದ್ದು? ನನ್ ಮೊದಲನೇ ಹೆರಿಗೆಗ್ ಹೋದಾಗ. ಆಗ್ಲೂ ಏನಾಯ್ತು ಅಂತೀಯ? ನಮ್ ತಂದೆ ತಾಯಿ ಅಣ್ಣ ಎಲ್ಲ ನನ್ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದಿದ್ರು. ಬಂದವ್ರಿಗೆ ಒಂದ್ ಲೋಟ ಕಾಫಿನೂ ಕೊಡ್ಲಿಲ್ಲ ನಮ್ಮತ್ತೆ, ಹಾಗೆ ಹೊರಗ್ ಹೋದ್ರು ಅಂಥವ್ರು ನಮ್ಮತ್ತೆ. ನೋಡು, ಇಂಥವ್ರಿಗೆ ನಾವು ಅಯ್ಯೋ ಅನ್ಬೇಕೆ? ನೀನೇ ಯೋಚಿಸು. ಇದು ನಿನ್ನ ಒಬ್ಬಳ ಕತೆ ಇಲ್ಲ, ಎಲ್ಲಾ ಸೊಸೆಯಂದರ ಹಣೆ ಬರುವು ಇದೇ ಆಗಿದೆ. ಅದಕ್ಕೆ ನೋಡಿ ಈ ಸಂಘ ಸ್ಥಾಪನೆ ಮಾಡಿದ್ದು. ಒಳ್ಳೇದೇ ಮಾಡಿದ್ರಿ ಕಣೆ. ಹೌದು, ಮುಂದಿನ ಮೀಟಿಂಗ್ ಯಾವಾಗ? ಇವತ್ತಿನಿಂದ 11ನೇ ದಿನಕ್ಕೆ. ನೀನ್ ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ನೋಡು, ಇನ್ನೊಂದು ವಿಚಾರ, ಇವತ್ತಿನ್ಲೇ ಈಗಿನ್ಲೇ ನಿಮ್ಮ ಅತ್ತೆಗೆ ನೀನು ತಿರುಗಿ ಬೀಳ್ಬೇಕು. ಅತ್ತೆ, ಗಂಡ, ಮಾವ, ನಾದ್ನಿ ಯಾರಿಗೂ ಹೆದರಬಾರ್ದು. ಪಾಪ ನಮ್ಮ ಅತ್ತೆ ಹುಷಾರಿಲ್ಲ ಕಣೆ. ಅಯ್ಯೋ, ಅವ್ರು ನೀನ್ ಮಾಡಿದ್ ಮರ್ತ್ ಬಿಟ್ಟ್ಯಾ? ಬೇಕಾದ್ರೆ ಅವರೇ ಬಯಸಿಕೊಂಡು ತಿನ್ಲಿ, ಇಲ್ಲ ಅಂದ್ರೆ ಉಪವಾಸ ಬಿದ್ದು ಸಾಯ್ಲಿ. ನನ್ ಗಂಡಂಗಾದ್ರೂ ಅಡಿಗೆ ಮಾಡ್ಬೇಕಲ್ವಾ? ಅಯ್ಯೋ, ಅವ್ರು ನಿನಗ್ ಹುಷಾರಿಲ್ಲದಿದ್ದಾಗ ಅವ್ರು ಅಡಿಗೆ ಮಾಡ್ತಾರೆ ತಾನೆ? ಹೌದು. ಈಗ ನೀನ ಸೀದಾ ಇಲ್ಲಿಂದ ಹೋದವಳೆ ನನಗೆ ಹುಷಾರಿಲ್ಲ ಅಂತ ಮಲ್ಕೋ. ಹುಷಾರಿಲ್ಲ ಅಂತ ಸುಮ್ನೆ ಹೇಳಿದ್ರೆ ನಂಬ್ತಾರ? ಜ್ವರ ಇದೆಯಾ ಅಂತ ಥರ್ಮೋಮೀಟರ್ ಇಟ್ಟು ನೋಡ್ತಾರೆ. ಅಯ್ಯೋ, ಅದಕ್ಕೆ ಹೇಳೋದು ನಿಂಗ್ ತಲೆ ಇಲ್ಲ ಅಂತ. ಹೊಟ್ಟೆ ನೋವನ್ನು ಅದು ಯಾರಿಗೂ ಪತ್ತೆ ಹಚ್ಚಕ್ಕಾಗಲ್ಲ. ಹಾಗ್ ಮಾಡ್ತೀನಿ. ಹೊಟ್ಟೆ ನೋವು ಅಂತ ನಾಟಕ ಶುರು ಮಾಡ್ತೀನಿ, ತೋರಿಸ್ತೀನಿ ಸೊಸೆ ಕಾಟ ಅಂದ್ರೆ ಏನು ಅಂತ. ನೋಡು, ನಿನಗೇನಾದ್ರೂ ಕಷ್ಟ ಕೊಟ್ರೆ ನನ್ಗಾಗ್ಲಿ ಅಧ್ಯಕ್ಷ ಆದ ಅಶ್ವಿನಿಗಾಗ್ಲಿ ಫೋನ್ ಮಾಡು, ನಾವು ತಕ್ಷಣ ಹಾಜರಾಗ್ಬಿಡ್ತೀವಿ. ಆಯ್ತು, ಹಾಗೆ ಮಾಡ್ತೀನಿ. ಕೆಲಸ ಮಾಡ್ಬಿಟ್ಟೆ. ಅರೆ, ನೀನ್ ಭರಣಿ ಅಲ್ವಾ? ಅಯ್ಯೋ ಹೌದು ಕಣೆ, ಯಾಕೆ ಅನುಮಾನನಾ? ಅಲ್ಲ, ನಿಮ್ಮ ಅತ್ತೆ ಮನೆಯವರು ಪುರೋಹಿತರು ಅಂತ ಅದ್ರಲ್ಲಿ ನಿನಗೆ ಈ ಡ್ರೆಸ್ ಹಾಕೊಳಕ್ಕೆ ಸುಮ್ನೆ ಇದ್ರಾ? ಓ, ಪುರೋಹಿತರು ಅಂದ್ರೆ ಬಹಳ ನಿಯಮ ಅನ್ನೋ. ನಿಯಮ ಅಂದ್ರೆ ಅಷ್ಟಿಷ್ಟಲ್ಲ. ತಿಂಗಳು ರಜೆ ಬಂದಾಗ 3 ದಿನ ಹೊರಗಡೆ ಜಗಲಿ ಮೇಲೆ ಕೂತಿರ್ಬೇಕು. ಮಳೆ ಇರ್ಲಿ ಚಳಿ ಇರ್ಲಿ ಅಲ್ಲೇ ಬಿದ್ದಿರ್ಬೇಕು. ಹೌದು ಕಣೆ, ಸ್ವಾತಿ ಹೇಳಿದ್ದು ನಿಜ. ಅಷ್ಟು ಕಷ್ಟ ಆಗತ್ತೆ ತಿಂಗಳಿಗೆ 3 ದಿನ. ಅಯ್ಯೋ, ತಿಂಗಳಿಗೆ 3 ದಿನ? ಇನ್ನು ಯಾರಾದ್ರೂ ಹರೋಹರ ಆದ್ರೆ? ಹರೋಹರ ಅಂದ್ರೆ? ಅಯ್ಯೋ ಗುಗ್ಗು, ಅಷ್ಟು ಗೊತ್ತಾಗಲ್ವಾ? ಹರೋಹರ ಅಂದ್ರೆ ಯಾರಾದ್ರೂ ನೆಗೆದು ಬಿಟ್ರೆ ಅಂತ, ಅಂದ್ರೆ ಯಾರಾದ್ರೂ ಸತ್ರೆ ಅಂತ. ಯಾರಾದ್ರೂ ಸತ್ರು ಅಂದ್ರೆ ಮುಗೀತು. ಅಲ್ಲಿ ನಡೆಯೋದು ಸತ್ತವರ ತಿಥಿ ಅಲ್ಲ, ಬದುಕಿದವರ ತಿಥಿ. ಸತ್ತ 10 ದಿನ ಸೂತ್ಕ ಅಂತ ಮನೆ ಒಳಗ್ ಕಾಲಿಡೋ ಹಾಗಿಲ್ಲ. ಅಂದ್ರೆ ಅದು ಸೂತಕ ಒಳಗೆಲ್ಲ ಅಂಟಿಕೊಂಡಿರುತ್ತಾ? ಅದ್ ಅವಳೇ ಹೇಳ್ಬೇಕಮ್ಮ. ಏನೇ ಭರಣಿ, ಸೂತಕ ಅನ್ನೋದು ಹೇಗಿರುತ್ತೆ? ಅದೇನ್ ಗಾಳಿ ತರ ಇರುತ್ತಾ, ನೀರಿನ ತರ ಇರುತ್ತಾ, ಅಥವಾ ಜೇನುತುಪ್ಪದ ತರ ಗಟ್ಟಿಯಾಗಿರುತ್ತಾ? ಅಯ್ಯೋ, ಅದೇನೋ ನನಗಂತೂ ಗೊತ್ತಿಲ್ಲ ಕಣೆ, ನಮ್ಮ ಮಾವನವ್ರನ್ನ ಕೇಳ್ಬೇಕು. ಇವರ ಮನೆ ಮಡಿ ತೊಳೆಯೋ ವಿಚಾರ ಕೇಳಬೇಡ. ಯಾರಾದ್ರೂ ಸತ್ರು ಅಂದ್ರೆ ಮುಗೀತು. ಸತ್ತ 10ನೇ ದಿನ ಸೂತ್ಕ ಮುಗಿಯುವಾಗ ಎಲ್ಲ ತೊಳೆಯೋದಿರ್ಲಿ, ಒಂದ್ಸಲ ಮನೇಲಿದ್ದ ಟಿವಿ ಸಹ ತೊಳೆದಿದ್ದಾರೆ. ಹೌದು ಕಣೆ, ಸ್ವಾತಿ ಹೇಳಿದ್ ನಿಜ. ಆಮೇಲೆ ಆ ಟಿವಿ ರಿಪೇರಿಗೆ 5,000 ರೂಪಾಯಿ ಖರ್ಚಾಯ್ತು. ಅಷ್ಟೇ ಅಲ್ಲ, ಇವರ ದಿನನಿತ್ಯದ ವ್ಯವಹಾರ ಕೇಳು. ಗ್ಯಾಸ್ ಸ್ಟವ್ ಮಲ್ಲಿಗೆ ಅಂತ ದಿನ ಸೌದೆ ಒಲೆಯಲ್ಲಿ ಅಡಿಗೆ, ಮಧ್ಯಾಹ್ನ 2 ಗಂಟೆಗೋ 3 ಗಂಟೆಗೋ ಒಂದು ಊಟ. ಇನ್ನು ಮನೆಯಲ್ಲಿ ತಿಥಿ ಮತಿ ಇತ್ತು ಅಂತಂದ್ರೆ ಮುಗೀತು, ರಾತ್ರಿ 8 ಗಂಟೆಗೆ ಊಟ. ಇನ್ನೊಂದು ವಿಚಿತ್ರ ಗೊತ್ತಾ? ಬೆಳಗ್ಗೆ ಎದ್ದು ಎಲ್ರು ಟಾಯ್ಲೆಟ್ಗೆ ಹೋಗೋದು ಮಾಮೂಲಿ ತಾನೆ. ಒಂದ್ ವೇಳೆ ಆರೋಗ್ಯ ಕೆಟ್ಟು ಮಧ್ಯಾಹ್ನನೋ ರಾತ್ರಿನೋ ಟಾಯ್ಲೆಟ್ ಹೋದ್ರೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಮನೆ ಒಳಗ್ ಕಾಲಿಡ್ಬೇಕು. ಯಾಕೆ ಮಕ್ಕಳ ಹಾಗೆ ಮೈ ಮೇಲೆಲ್ಲ ಗಲೀಜು ಮಾಡ್ಕೊತಾರೆ ಅವರು? ಅಯ್ಯೋ ನಗರಿ, ಇಷ್ಟು ಓದಿದ ನಾನು ಹೇಗೆ ಆ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಹೇಳಿ? ಇಷ್ಟು ಓದಿದ ನಾನು ಓದಿಗಾದ್ರೂ ಬೆಲೆ ಬೇಡವಾ ಆ ಮನೇಲಿ? ಅದ್ ಸರಿ ಕಣೆ, ನೀನ್ ಇಂಥ ಮನೆ ಸೊಸೆ ಆದೋಳು, ನಿನಗ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ದಕ್ಕೆ ಅವ್ರು ಸುಮ್ನಿದ್ರ? ಅಯ್ಯೋ, ನಿಜವಾಗ್ಲೂ ಸುಮ್ನೆ ಇರ್ತಾರೇನೆ. ಆ ದಿನವೇ ನಮ್ಮ ಸಂಘ ಸ್ಥಾಪನೆ ಆಯ್ತು ನೋಡು. ನಾನು ಮನೆ ಹೋಗುತ್ತಲೇ ಮತ್ತೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲಿಗೆ ಹೋಗಿದ್ದೆ, ಎಷ್ಟೋ ತನಕ ಹೋಗಿದ್ದೆ ಅಂತ. ನನಗೂ ಈ ರೀತಿ ನನ್ನ ಬಗ್ಗೆ ಲೂಸ್ ಆಗಿ ಮಾತಾಡಿದ್ರೆ ನಾನು ರೇಗಿದೆ ನೋಡು. ನೀವು ಈ ರೀತಿ ಮಾತಾಡಿದ್ರೆ ನನ್ನ ಬಗ್ಗೆ ಆಲ್ರೆಡಿ ನಾವು ಸಂಘ ಸ್ಟಾರ್ಟ್ ಮಾಡಿದೀವಿ. ಸಂಘದ ವತಿಯಿಂದ ನಿಮಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹಚ್ಚಿ ಬಿಡ್ತೀವಿ ಅಂತ ಹೇಳ್ಬಿಟ್ಟೆ ಕಣೆ. ಹೇಳಿ ರೂಮಿಗೆ ಹೋಗಿ ಬಾಗ್ಲ ಹಾಕೊಂಡೆ. ಬೆಳಗಾಗೋದ್ರಲ್ಲಿ ಎಲ್ಲ ತಣ್ಣಗಾಗ್ಬಿಟ್ಟಿದಾರೆ ಕಣೆ. ಪರವಾಗಿಲ್ಲ ಕಣೆ, ನೀನ್ ಗಟ್ಟಿಗಿತ್ತೀನಿ ನೋಡು. ಅದಕ್ಕೆ ನೋಡಿ ನಾವೆಲ್ಲ ಸೇರಿ ಈ ಸಂಘ ಮಾಡಿರೋದು. ಅಂದ ಹಾಗೆ ಸ್ವಾತಿ, ನಿಮ್ಮ ಮನೆ ಕಡೆ ವಾರ್ತೆ ಏನು? ಇನ್ನೇನು, ಎಲ್ಲರ ಮನೆ ದೋಸೆ ತೂತು ಅಂತಾರಲ್ಲ, ಹಾಗಾದ್ರೆ ನಮ್ಮಲ್ಲಿ ಕಾವಲಿನೇ ತೂತು.
ನೋಡು, ಆ ಭರಣಿ ಧೈರ್ಯ ತಂದುಕೊಂಡು ಅವ್ರ ಮನೆಯವರನ್ನೆಲ್ಲ ಚೆನ್ನಾಗಿ ಹೆದರ್ಸ್ ಕೂರ್ಸಿದಾಳೆ. ನೀನು ಸಹ ಧೈರ್ಯ ತಗೋ. ನಾನ್ ಅವತ್ ಸಭೆಗ್ ಬರ್ಬೇಕಾಗಿತ್ತು. ಅಯ್ಯೋ ಪರವಾಗಿಲ್ಲ ಕಣೆ, ಮುಂದಿನ ಸಭೆಗಾದ್ರೂ ಖಂಡಿತ ಬಾ. ಖಂಡಿತ ಬರ್ತೀನಿ. ಆದ್ರೆ ನಿನ್ ಸಾಧನೆ ಏನಮ್ಮ? ನೋಡು, ಇವಾಗ ನಾನು ಬೀಜ ಬಿತ್ತಿದೀನಿ. ಅದು ಮೊಳಕೆ ಒಡೆದು ಗಿಡ ಬೆಳೆದು ಫಸಲ್ ಬರ್ಬೇಕಷ್ಟೇ. ಅದು ಯಾವ ಕಾಲಕ್ಕೆ ನಿನ್ ಗಿಡ ಫಸಲ್ ಕೊಡೋದು? ಅಯ್ಯೋ, ನಾನ್ ಬಿತ್ತಿರೋದು ತಿಂಗಳವರೆ ಬೀಜ ಅಷ್ಟೇ. ಅದು ಬೇಗ ಗಿಡ ಬೆಳೆದು ಬೇಗ ಫಸಲು ಕೊಡುತ್ತೆ. ಅದ್ ಸರಿ ಭರಣಿ, ನೀನ್ ಎಲ್ಲಿಗೆ ಹೊರಟೆ ಇವಾಗ? ಅನುರಾಧ ಫೋನ್ ಮಾಡಿದ್ಲು ಕಣೆ, ಅವ್ರ ಮನೆ ಕಡೆ ಹೊರಟಿದ್ದೀನಿ. ಓಹೋ, ಆ ಅನುರಾಧ ಅವಾಗೆ ಪ್ರಯೋಗ ಪ್ರಾರಂಭಿಸಿರ್ಬೇಕು. ಸರಿ, ನಾವು ಪ್ರಯೋಗ ಪ್ರಾರಂಭಿಸೋಣ, ಸರಿನಾ? ಹಾ ಸರಿ, ಹೋಗೋಣ. ಪ್ರಾರಂಭಿಸೋಣ. ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ, ಗುಡುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು, ಹೆಸರು ಕದರು ತಿಮಿರು, ನೋಡೋಂಗೆ ಬೆವರು ಬ್ರದರು, ಟಗರು ಟಗರು ಇವನ ಬೊಗರು. ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಣೋ ಬ್ರದರು, ಯಾವತ್ತು ಇದರ ಎದುರು ಹೋಗ್ಬೇಡ ಕಣೋ ಬ್ರದರು, ಇದು ತಿಮಿರು ಇಲ್ಲ ಟಗರು, ಧೈರ್ಯ ಇದರ ಉಸಿರು. ಏನಿದು ಇದು ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಪ್ರಪಂಚನೇ ಮರ್ತು ಬಿಡ್ತೀಯ. ಏಳೆ ಮೇಲಕ್ಕೆ ತಿಂಡಿ ಮಾಡಿ ಹೊಟ್ಟೆ ಹಸಿತಾ ಇದೆ, ಬೆಳಗಾಗೆದ್ದು ಪೇಪರ್ ಓದ್ತಾ ಕೂತ್ಕೋತಾರೇನೆ. ಓಹೋ, ಏಳೆ ಮೇಲಕ್ಕೆ ಅದೇನ್ ಕೆಲಸ ಇದೆಯೋ ನೀವೇ ಮಾಡ್ಕೊಳ್ಳಿ. ಯಾಕೆ ಎಲ್ಲ ನಾನೇ ಮಾಡ್ತೀನಿ ಅಂತ ನಿಮಗೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನೇನು? ಏನಾಯ್ತೆ ನಿನ್ಗೆ ಹೀಗೆ ಕೂಗಾಡ್ತಾ ಇದೀಯಾ? ನೀನಲ್ದೆ ನಿಮ್ಮ ಅಪ್ಪ ಬಂದ್ ಮಾಡ್ತಾನ? ಏನಂದ್ರಿ? ನಿಮ್ ಮನೆ ಕೆಲಸ ಮಾಡ್ಲಿಕ್ಕೆ ನಮ್ಮಪ್ಪ ಬರ್ಬೇಕೆ? ಇನ್ನೊಂದ್ಸಲ ನಮ್ಮ ಅಪ್ಪನ ಹೆಸರು ಎತ್ತಿದ್ರೆ ಏನಾಗುತ್ತೆ ನೋಡಿ. ಕರಿತೀನಿ, ನಿಮ್ಮ ಅಪ್ಪನ್ನೇ ಕರಿತೀನಿ. ನೀನನ್ನ ಚೆನ್ನಾಗೆ ಬೆಳೆಸಿದ್ರೆ ಸಂಸ್ಕಾರ ಇಟ್ಕೊಂಡು ಈ ತರ ಎಲ್ಲ ನೀನ್ ಆಡ್ತಾ ಇದ್ಯಾ, ನಿಮ್ಮ ಅಪ್ಪನ್ನೇ ಕರಿತೀನಿ. ಹಾಗಾದ್ರೆ ಕರೀರಿ, ನಮ್ಮ ಅಪ್ಪನ್ನೇ ಕರೀರಿ, ಅವ್ರನ್ನೇ ಕರ್ಕೊಂಡು ನಿಮ್ ಮನೆ ಕೆಲಸ ಮಾಡಿಸ್ಕೊಳ್ಳಿ. ನನಗೆ ಹೇಳಕ್ ಬರ್ಬೇಡಿ. ನಿನ್ಗೆ ಹೇಳ್ತೀನಿ ಕಣೆ, ನಿನ್ಗೆ ಹೇಳ್ದೆ ಇನ್ಯಾರ್ಗೆ ಹೇಳಿ? ಯಾರೇ ಈ ಕೆಲಸ ಎಲ್ಲ ಮಾಡೋದು? ಹೇಳ್ತೀನಿ ಅಂದ್ರಲ್ಲ. ನಿಮ್ಮಪ್ಪ ಅಲ್ಲ ಮಾಡೋದು, ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲ್ಸನೂ ಹಾಗೆ ಬಿದ್ದಿದೆ. ಬೇಗ ತಿಂಡಿ ಮಾಡು. ನಾನ್ ಮಾಡಕ್ ಆಗೋದಿಲ್ಲ. ಯಾಕೆ ಮಾಡಕ್ಕಾಗೋದಿಲ್ಲ? ನಾನ್ ಮಾಡಕ್ಕಾಗೋದಿಲ್ಲ. ನಾನು ಈ ಮನೆ ಯಜಮಾನಿ. ನೀವು ಈ ಮನೆ ಯಜಮಾನಿ ಆದ್ರೆ ನಾನು ಈ ಮನೆ ಪೇಯಿಂಗ್ ಗೆಸ್ಟ್. ಏನಂದೆ? ಏನ್ ಗ್ಯಾಸು? ಗ್ಯಾಸ್ ಅಲ್ಲ, ಪೇಯಿಂಗ್ ಗೆಸ್ಟ್ ಅಂದ್ರೆ ಹಣ ಕೊಟ್ಟು ಊಟ ತಿಂಡಿ ಮಾಡ್ಕೊಂಡಿರೋ ಅತಿಥಿ ಅಂತ.
ನೀನ್ ಯಾವಾಗ ಹಣ ಕೊಟ್ಟಿಯೇ? ಯಾಕೆ ನನ್ ಮದ್ವೆಲಿ 75,000 ಇಸ್ಕೊಂಡಿದ್ ಮರ್ತೋಯ್ತೇನೋ? ಅದು ಮದ್ವೆ ಖರ್ಚಿಗೆ ಮುಗ್ದೋಯ್ತು. ಅದೇನ್ ವರದಕ್ಷಿಣೆ ಅಲ್ವಲ್ಲ? ಓಹ್, ಅದು ಒಳದಕ್ಷಿಣೆ ಏನೋ. ನೋಡು, ಆ 75,000 ಮದ್ವೆ ಖರ್ಚಿಗೆ ಇಟ್ಕೊಳ್ಳಿ ಅಂತನ್ಬಿಟ್ಟು ಕೊಟ್ರು. ಅದೆಲ್ಲ ಖಾಲಿ ಆಯ್ತು. ನೋಡ, ಆ ಮೂಲೆ ಮನೆ ಮಹೇಶಿಗೆ 5 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದಾರೆ. ಗೊತ್ತೇನು? 5 ಲಕ್ಷ ಕೊಟ್ಟು ಮದ್ವೆ ಮಾಡಿಲ್ಲ, 5 ಲಕ್ಷ ಕೊಟ್ಟು ಮಹೇಶನ್ನ ಕೊಂಡ್ಕೊಂಡಿದ್ದಾರೆ. ನ್ಯಾಯವಾಗಿ ಅಷ್ಟೊಂದು ಹಣ ತಗೊಂಡಿರೋ ಮಹೇಶ ದಿನ ಅವನ ಹೆಂಡತಿ ಕೆಲಸ ಮಾಡ್ಕೊಂಡು ಇರ್ಬೇಕು, ಅವಳ ಸೇವೆ ಮಾಡ್ಬೇಕು ದಿನ ಅವನು. ಯಾರೇ ಹೇಳ್ದೋರು ಗಂಡ ಹೆಂಡತಿ ಸೇವೆ ಮಾಡ್ತಾನ? ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತೀರಿ? ಒಂದ್ ವಸ್ತುನ ಹಣ ಕೊಟ್ಟು ತಗೊಂಡ್ಮೇಲೆ ಅದ್ ನಮ್ದು ತಾನೆ. ಹಾಗೇನೆ ಅವನು ವರದಕ್ಷಿಣೆ ತಗೊಂಡ್ಮೇಲೆ ಅವನು ಆ ಹುಡುಗಿ ಮನೆ ಆಸ್ತಿ, ಅವನ್ನ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋತಾರೆ. ನೋಡು, ಬರ್ತಾ ಬರ್ತಾ ನಿನ್ನ ಆಟ ಜಾಸ್ತಿ ಆಗ್ತಾ ಇದೆ. ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ. ನಿಮ್ ಮಾವ ಊರಲ್ಲಿಲ್ಲ, ನಿನ್ ಗಂಡನು ಊರ್ಗ್ ಹೋಗಿದ್ದಾನೆ. ಇವತ್ತು ಬರ್ತಾರೆ. ಬರ್ಲಿ ನಿನ್ ಮೈ ಚರ್ಮ ಸುಲ್ಸ್ಬಿಡ್ತೀನಿ. ಚರ್ಮ ಸುಲ್ಸ್ತಿರೋ? ಯಾವ್ದ್ರದ್ದು? ಬಾಳೆಹಣ್ಣಿಂದ ಇಲ್ಲ ತೆಂಗಿನಕಾಯ್ದ? ನಿಂದು ಕಣೆ, ನಿನ್ ಚರ್ಮ. ಅದು ಅಷ್ಟು ಸುಲಭ ಅಲ್ಲ ಸುಲ್ಸೋಕೆ. ಯಾಕೆ, ಏನಾಯ್ತು? ನಾನು ನೋಡ್ತಾ ಇದ್ದೀನಿ. ಇದೇ ತರ ನೀನೇನ ಆಡ್ತಾ ಇದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ. ಏನಾಗತ್ತೆ? ಮಾವಂಗ್ ಹೇಳ್ತೀರಾ? ಒಂದೆರಡು ಮಾತು ಬೈದಾರು, ಗಂಡಂಗ್ ಹೇಳಿದ್ರೆ ಒಂದೆರಡು ಏಟ್ ಕೊಟ್ಟಾನು. ಅದು ಧೈರ್ಯ ಇದ್ರೆ ನಾನ್ ಬಿಟ್ರೆ. ಏನ್ ಅನ್ಕೊಂಡಿದ್ಯಾ? ನನ್ನ ಮಗನ್ಗೆ ನಿನ್ನ ಮದ್ವೆ ಮಾಡಿರೋದು ಬರೀ ಮಜಾ ಮಾಡಕ್ಕಲ್ಲ. ಸಾಕು ಮುಚ್ಚ್ರಿ ಬಾಯಿ. ಈ ವಯಸ್ಸಲ್ಲಿ ನಿಮ್ಮಿಂದ ಇಂಥ ಮಾತು ಚೆನ್ನಾಗಿರೋದಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ ಈ ತರ ಮಾತಾಡ್ಲಿಕ್ಕೆ? ನಾಚಿಕೆ ಯಾಕೆ ಆಗ್ಬೇಕು? ನಾನು ನೋಡ್ತಾ ಇದ್ದೀನಿ. ಸಾಯಂಕಾಲ ಆದ ತಕ್ಷಣ ರೂಮ್ ಒಳಕ್ ಹೋಗಿ ಬಾಗ್ಲಾಕೊಂಡ್ಬಿಡ್ತೀಯ. ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ ಅಂತೆ. ಇಷ್ಟು ದಿನ ನಾನು ಗಾಣದ ಎತ್ತಿನ ತರ ಮನೇಲಿ ಕೆಲಸ ಮಾಡಿಲ್ವೇ? ನೀವು ಒಂದ್ ಸ್ವಲ್ಪ ದಿನ ಮಾಡಿ. ನಾನು ಈ ಮನೆ ಯಜಮಾನಿ ಕಣೆ, ನಾನೆಲ್ಲ ಕೆಲಸ ಮಾಡೋದಿಲ್ಲ. ನೋಡು, ಹೇಳ್ತಾ ಇದ್ದೀನಿ, ಇದೇ ತರ ಆಡ್ತಾ ಇದ್ರೆ ನನ್ ಮಗಂಗೆ ಬೇರೆ ಮದುವೆ ಮಾಡ್ಬಿಡ್ತೀನಿ. ಓ ಹಾಗೇನೋ? ಆದ್ರೆ ಹೆಂಡತಿ ಬದುಕಿರೋವಾಗೆ ಇನ್ನೊಂದ್ ಮದ್ವೆ ಮಾಡಿದ್ರೆ ಕಾನೂನಿನ ಪೊಲೀಸರು ನಿಮ್ ಮಗನ್ ಕೈ ಹೇಳ್ಕೊಂಡು ಹೋಗ್ತಾರೆ. ನೀನು ಬದುಕಿದ್ರೆ ತಾನೆ. ಓ, ನನ್ ತಲೆ ತೆಗಿಯೋ ಎಲ್ಲಾ ವ್ಯವಸ್ಥೆನೂ ಮಾಡಿರೋ ಆಗಿದೆ. ಇರಿ, ಈ ವಿಚಾರನ ನಾನ್ ನನ್ ಸಂಗನ್ ಮುಂದೆ ತಿಳಿಸ್ತೀನಿ. ಆಗ ನೋಡಿ ನಿಮ್ ಗತಿ ಏನಾಗತ್ತೆ ಅಂತ. ನೋಡು, ನಿನ್ ಸಂಘ ಆಹಾ ಏನ್ ದೊಡ್ಡದು, ನನ್ನ ಅನುಭವ ಎಷ್ಟು ದೊಡ್ಡದು ಅಂತ ನಾನು ನೋಡೇ ಬಿಡ್ತೀನಿ. ಅತ್ತೆ, ಚಾಲೆಂಜ್ ಅಂದ್ರೆ ಚಾಲೆಂಜು. ನೋಡಿ, ಅದೇನ್ ನೋಡ್ತಿರೋ, ನಾವು ನೋಡೇ ಬಿಡ್ತೀವಿ. ನೋಡು, ನಿನ್ ಹತ್ರ ವಿತಂಡವಾದ ಮಾಡೋದಕ್ಕೆ ನಂಗೆ ಪುರ್ಸೊತ್ತಿಲ್ಲ. ನನ್ಗೆ ಹೊಟ್ಟೆ ಹಸಿತಾ ಇದೆ. ಪಕ್ಕದ ಮನೆ ಪದ್ದಿ ಮನೆಗೆ ಹೋಗಿ ನಾನು ತಿಂಡಿ ತಿನ್ಕೊಂಡ್ ಬರ್ತೀನಿ. ನೀನು ಉಪವಾಸ ಇದ್ದು ಸಾಯ್. ನಾನು 4-5 ದಿವಸದಿಂದ ಈ ತರ ಆಡ್ತಿದ್ದೀನಿ ಅಂತ ಮಗನಿಗೆ ಬೇರೆ ಮದುವೆ ಮಾಡೋ ಯೋಚನೆ ನಡೀತಾ ಇದೆ ಅನ್ಸುತ್ತೆ. ಅದಕ್ಕೆ ಇರ್ಬೇಕು ಈ ತಂದೆ ಮಗ ಊರಿಗೆ ಹೋಗಿರೋದು. ಬರ್ಲಿ, ಅವರಿಗೆ ತಿರುಮಂತ್ರ ಹಾಕಿ ನನ್ ದಾರಿಗೆ ತರ್ತಾ ಇದ್ರೆ ನನ್ನ ಹೆಸರು ಅನುರಾಧನೆ ಅಲ್ಲ. ಏನೇ ಭರಣಿ, ಏನೇ ಇದು ನಿನ್ ಡ್ರೆಸ್ಸು? ಎಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ? 7 ಹೊತ್ತು ಅದೊಂದು ದೊಡ್ಡ ಕತೆ ಕಣೆ. ನಾನೇನು ಅವ್ರ ಜೊತೆ ಗುದ್ದಾಡೋಸಿಲ್ಲ, ಅವ್ರನ್ನ ಒಪ್ಪಿಸೇ ಹಾಕಿಸ್ಕೊಂಡಿದ್ದು. ನಿನಗೆ ಗೊತ್ತಿರುವಂತೆ ನಮ್ದು ವೈದಿಕ ಕುಟುಂಬ ತಾನೆ. ಅಲ್ಲಿ ನಮ್ಮ ಅತ್ತೆ ಇವ್ರಿಗೆ, ನಮ್ಮ ಮಾವನವ್ರಿಗೆ ಮತ್ತೆ ನಮ್ಮ ಗಂಡನವ್ರಿಗೆ ತುಂಬಾ ದಾನವಾಗಿ ಬಿಳೆ ಬಟ್ಟೆ ಬರುತ್ತೆ. ಅದ್ರಲ್ಲಿ ನಾನ್ ನನ್ನ ಮಗಳಿಗೆ ಪೆಟಿಕೋಟ್ ಹೊಲ್ಕೊಟ್ಟೆ, ನನಗ್ ಲಂಗ ಹೊಲ್ದೆ, ನಮ್ಮ ಅತ್ತೆ ದಿಂಬಿಂದ ಕವರ್ ಹೊಲ್ದೆ, ನಮ್ಮ ಮಾವನವ್ರಿಗೆ ಬನೀನ್ ಹೊಲ್ಕೊಟ್ಟೆ. ಕೊನೆಗ್ ನಮ್ಮಲ್ಲಿ ಟಿವಿಗೂ ಬಿಳೆ ಬಟ್ಟೆದೆ ಅಂತೀನಿ. ಈಗೆಲ್ಲ ಹೊಲ್ದೆ ಅಂತ ಅವ್ರಿಗೆ ಹಣ ಉಳಿತಾಯ ಆಯ್ತು ಅಂತ ಖುಷಿ ಕಣೆ. ಹಾಗಾಗಿ ಅವ್ರು ಯಾವುದಕ್ಕೂ ನನ್ ಬಗ್ಗೆ ಕೇರ್ ಮಾಡಲ್ಲ. ನೀನ್ ಹೇಗ್ ಬರ್ತೀಯ ಹಾಗಿರು ಅಂತ ಬಾಯ್ ಮುಚ್ಕೊಂಡ್ ಸುಮ್ನಿದಾರ್ ಕಣೆ. ಹೇಳು, ಏನ್ ಫೋನ್ ಮಾಡಿದ್ದೆ ನಿನ್ ಕತೆ? ಅಯ್ಯೋ, ಸುಮ್ನೆ ಮಾತಾಡೋಣ ಬಾ ಅಂತ ಕರ್ದೆ ಕಣೆ.
ಈಗ ಅವತ್ತಿನ ಸಭೆ ನಂತರ ನಾನಂತೂ ಅಡ್ಗೆ ಮನೆ ಕಾಲೇ ಇಟ್ಟಿಲ್ಲ. ತಗೋ ನಮ್ಮ ಅತ್ತೆದು ದಿನ ಕಾಳಗ. ಯಾಕೋ ಬೇಜಾರಾಯ್ತು, ನಿನ್ನ ಹತ್ರ ಮಾತಾಡೋಣ ಅಂತ ಕರ್ದೆ ಕಣೆ. ಹೌದಾ? ನಾನು ಅಷ್ಟೇ ಕಣೆ, ನಾನು ಕಾಲಿಟ್ಟಿಲ್ಲ. ಹೌದಾ? ಯಾರು ಕೇಳಲ್ವೇ ನಿನಗೆ ಮನೇಲಿ ಯಾಕೆ ಕೆಲ್ಸ ಮಾಡ್ತಿಲ್ಲ ಅಂತ? ಅಯ್ಯೋ ಕೇಳಿದ್ರು, ಹೇಳ್ದೆ. ನೋಡು ನಮ್ಮ ನಾದ್ನಿ ಎಕ್ಸಾಮ್ ತಗೊಂಡಿದ್ಲು ಅಂತ ಅವಳು ಯಾವ್ದು ಕೆಲಸ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಇವಾಗ ಎಕ್ಸಾಮ್ ತಗೊಂಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟಿದೀನಿ. ಹಂಗಾಗಿ ಅವ್ರು ಯಾವ ಕೆಲ್ಸನೂ ಹೇಳಲ್ಲ ಕಣೆ. ಹೇಳಿದ್ರೆ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಟ್ಟಿದೀನಿ, ನಾನು ಎಕ್ಸಾಮ್ ತಗೊಂಡಿದ್ದೀನಿ, ಯಾವ ಕೆಲ್ಸಕ್ಕೂ ಕರಿಬೇಡ್ರಿ ಅಂತ. ಹೌದಾ? ಪರವಾಗಿಲ್ಲ ಕಣೆ, ನಿಮ್ಮನೇನೆ. ಯಾಕೆ ನಿಮ್ಮನೆ ಕತೆ ಏನೇ? ಅಯ್ಯೋ, ನಾನ್ ಕೆಲವು ದಿವಸದಿಂದ ಹೀಗ ಆಡ್ತಿದ್ದೀನಿ ಅಂತ ನನ್ ಗಂಡನಿಗೆ ಬೇರೆ ಮದ್ವೆ ಮಾಡೋ ಯೋಚನೆ ಮಾಡ್ತಿದ್ದಾರೆ ಕಣೆ. ಓ, ನಿಮ್ಮನೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂತ? ಹೂನೆ. ಸರಿ, ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅಂತೀನಿ. ನೀನು ಯಾವುದೇ ಕಾರಣಕ್ಕೂ ಕಾಗದಕ್ಕೆ ಸಹಿ ಮಾಡ್ಬೇಡ ಅಷ್ಟೇ. ಅಯ್ಯೋ, ಈ ಕುತಂತ್ರ ಎಲ್ಲ ನಮ್ಮ ಅತ್ತೆದೆ. ಅದೊಂದು ಕೆಟ್ಟ ಹೆಂಡ ನರಿ. ಅಯ್ಯೋ, ಇದಕ್ ನಿನ್ ಗಂಡ ಏನು ಹೇಳೋದಿಲ್ವೇ? ಅಯ್ಯೋ, ಅದಾ ಇಷ್ಟು ವಯಸ್ಸಾದ್ರು ಇನ್ನು ಅಮ್ಮನ್ ಸೆರ್ಗ್ ಹಿಡ್ಕೊಂಡೆ ಅಡ್ಡಾಡತ್ತೆ. ಬೇಕಾದ್ರೆ ಅಮ್ಮ ನಿನ್ ಹೆಂಡತಿನ ಕೊಂದ್ಬಿಡು ಅಂದ್ರೆ ಚೂರು ಹಿಡ್ಕೊಂಡೆ ಬಂದ್ಬಿಡತ್ತೆ. ಅಯ್ಯೋ, ಎಂತೆಂತ ಗಂಡಸರು ಇದಾರಲ್ಲ ಅಂತೀನಿ. ಅಯ್ಯೋ, ಹೋಗ್ಲಿ ಬಿಡೆ, ಕಾಫಿ ಮಾಡ್ಕೊಂಡ್ ಬರ್ತೀನಿ ರೇ. ಅಯ್ಯ, ಅಡ್ಗೆ ಮನೆ ಕಾಲ ಇಡಲ್ಲ ಅಂದೆಲ್ಲ. ಅಯ್ಯೋ, ಬೇರೆಯವ್ರಿಗೆ ಮಾಡಲ್ಲ ಅಂತ ಹೇಳಿಲ್ವಲ್ಲ, ನಮ್ಮ ಅತ್ತೆಗ್ ಮಾಡಲ್ಲ ನಾನು. ಹೌದಾ? ಸರಿ, ಎಲ್ಲಿ ನಿಮ್ ಮತ್ತೆ ಕಾಣಿಸ್ತಾ ಇಲ್ಲ? ಈಗ ನಾನು ಅಡ್ಗೆ ತಿಂಡಿ ಮಾಡ್ತಾ ಇಲ್ಲ ಅಂತ ಪಕ್ಕದ ಮನೆಗ್ ತಿನ್ನಕ್ ಹೋಗಿದ್ದಾರೆ. ಓ, ಹೌದೇನೋ? ಸರಿ. ಅವಳಿಗೆ ಬರ ಕೇಳು, ಅವಳಿಗೆ ಕಾಫಿ ಮಾಡಕ್ ಬನ್ನಿ. ಯಾರಯ್ಯ ನೀನು? ನಿನ್ನೆ ಕೇಳ್ತಾ ಇರೋದು ಏನು? ಮನೆ ಭಾಗ ತೆಗ್ದಿದೆ ಅಂತನ್ಬಿಟ್ಟು ಒಳಗಡೆ ನುಗ್ಗಿದ್ಯಾ? ಹೇಳು ಯಾರು ಅಂತ. ಇಲ್ದೆ ಹೋದ್ರೆ ಒಡ್ತೀನಿ, ಎಲ್ಲಾರನ್ನು ಕರೆದು ಬಿಡ್ತೀನಿ. ಯಾರನ್ನ ಯಾಕ್ರಿ ಕರಿಬೇಕು? ಯಾರೇ ಇವನು? ಯಾವನ್ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನ್ ಸ್ನೇಹಿತರು. ಸ್ನೇಹಿತ ಅಂದ್ರೆ? ಫ್ರೆಂಡು, ನನ್ ಸ್ನೇಹಿತ. ಅಂದ್ರೆ ಬಾಯ್ ಫ್ರೆಂಡಾ? ನಾಚಿಕೆ ಆಗಲ್ಲ ನಿಮ್ ಬಾಯಲ್ಲಿ ಈ ತರ ಮಾತಾಡ್ಲಿಕ್ಕೆ, ಅದು ಈ ವಯಸ್ಸಲ್ಲಿ? ಏನೇ ನನ್ ಮಗ, ನನ್ ಗಂಡ ಊರ್ಗೆಲ್ಲ ಹೋಗಿರ್ಬೇಕಾದ್ರೆ ನೀನ್ ಈ ತರ ಎಲ್ಲ ಇವನನ್ನ ಕರ್ಕೊಂಡ್ ಬಂದು ಚಲ್ಲಾಟ ಆಡ್ತಾ ಇದೆಯಲ್ಲ, ಏನೇ ಹೇಳೆ, ಯಾರು ಅಂತ ಹೇಳೆ. ಅಯ್ಯೋ, ನನ್ ಫ್ರೆಂಡು ಅಂತ ಹೇಳಿಲ್ವಾ? ಲೇ, ಬೀದಿ ಅವ್ರನ್ನೆಲ್ಲ ಕರೆದು ನಿನ್ ಮಾನ ತೆಗಿತೀನಿ ಕಣೆ. ಅಯ್ಯೋ ಅಯ್ಯೋ, ಇವಳು ಹೊರಗಡೆ ಹೋಗಿದ್ದಾರೆ, ನಾನು ಬಾಗ್ಲ ಬಿಡ್ತೀನಿ. ಏನ್ರಿ ಹುಡುಕ್ತಾ ಇದೀರಿ? ಏನು ಇಲ್ಲ, ಬರ ಇಲ್ಲಿ. ಯಾರೇ ಅವನು? ಹೇಳದ್ನಲ್ಲ ನನ್ನ ಸ್ನೇಹಿತ ಅಂತ. ಅಂದ್ರೆ ನಿನ್ ಗಂಡ ಊರ್ಗ್ ಹೋಗಿರ್ಬೇಕಾದ್ರೆ ಯಾವ್ದೋ ಹುಡ್ಗನ್ನ ಬಾಯ್ ಫ್ರೆಂಡ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಯ್ಯೋ 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 ಅಯ್ಯೋ, ನನ್ ಮಾನ ಎಲ್ಲ ಹೋಯ್ತಲ್ಲ. ಗೌರಮ್ನವ್ರೆ, 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 ಬನ್ನಿ ಬನ್ನಿ ಬನ್ನಿ. ಏನ್ರಿ ಕಮಲಮ್ಮನವ್ರೆ, ಏನಾಯ್ತು? ಯಾಕೆ ಕಿರಿಸ್ತಾ ಇದ್ದೀರಾ? ನನ್ ಮಾನ ಮರ್ಯಾದೆ ನಮ್ ಮನೆಯಲ್ಲೇ ಹೊರಟೋಯ್ತು ರೀ ಗೌರಮ್ನವ್ರೆ. ಮಾನ ಹೋಯ್ತಾ? ಎಲ್ ಹೋಯ್ತು? ಏನಾಯ್ತು ಹೇಳ್ಬಾರ್ದೆ ಕಮಲಮ್ಮನವ್ರೆ? ನಾನ್ ಯಾವ ಬಾಯಲ್ಲಿ ಅಂತ ಹೇಳಿ, ನನ್ ಕೈಲಿ ಆಗ್ತಾ ಇಲ್ಲ ಗೌರಮ್ನವ್ರೆ. ಸಮಾಧಾನ ಮಾಡ್ಕೊಳ್ಳಿ ಕಮಲಮ್ಮನವ್ರೆ, ನಿಮ್ ಬಾಯಿಂದನೇ ಹೇಳಿ. ನೋಡಿ, ನಾನ್ ಯಾವ ಬಾಯಲ್ಲಿ ಹೇಳಿ? ನಮ್ಮ ಮನು ನೋಡಿ, ಆ ರೂಮಲ್ಲಿ ನೋಡಿ ನೋಡಿ. ಯಾಕೆ ಅನುರಾಧ ಏನಾದ್ರು ನೇಣ್ ಹಾಕೊಂಡ್ಲಾ? ಬೇಗ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ಲಾ? ಅವಳೇನ್ ಹಾಕೊಳ್ಳಿಲ್ಲ ರೀ, ನನ್ನನ್ನೇನ್ ಹಾಕ್ಬಿಟ್ಟಿದ್ದಾಳೆ. ಮತ್ತೆ ಬದುಕೇ ಇದ್ದೀರಲ್ಲ, ಏನಾಯ್ತು ಅಂತ ಹೇಳ್ಬಾರ್ದೆ? ನನ್ಗೆ ಯಾವ ಬಾಯಲ್ಲಿ ನಾಚಿಕೆ ಆಗುತ್ತೆ ರೀ. ಅದೇನಾಯ್ತು ಅಂತ ಹೇಳಿದ್ರೆ ಏನಾದ್ರೂ ಪರಿಹಾರ ಹೇಳ್ಬಹುದು. ಸಮಾಧಾನ ಮಾಡ್ಕೊಂಡು ಏನಾಯ್ತು ಅಂತ ಹೇಳ್ಬಿಡಿ. ನಮ್ಮನು ಏನೋ ನಿಮ್ ಸೊಸೆ ಮಾತ್ರೆ ನುಂಗಿದ್ಲಾ? ಇಲ್ಲ, ಆ ಮಾತ್ರೆ ನುಂಗಿ ನೆಗೆದು ಬಿದ್ದು ಹೋಗಿದ್ರೆ ನನಗೆ ಏನು ಕಷ್ಟ ಆಗ್ತಿರ್ಲಿಲ್ಲ ಕಣ್ರಿ. ನಾನೇನ್ ಮಾಡ್ಲಿ ನೋಡಿ, ಯಾವನೋ ಪರಪುರುಷನ್ ಜೊತೆ ರೂಮಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾಳೆ. ಏನು ಅನುರಾಧ? ಯಾರು ಪುರಪುರುಷನ್ ಕರ್ಕೊಂಡ್ ಬಂದು ರೂಮ್ ಸೇರ್ಕೊಂಡಿದ್ದಾಳ? ಅಯ್ಯೋ, ನಾನು ಸುಳ್ಳು ಹೇಳ್ತಿಲ್ಲ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ನೋಡಿ ಅದೇನೋ ಸಂಘ ಅಂತೆಲ್ಲ ಮಾಡ್ಕೊಂಡಿದಾರಲ್ಲ, ಇದೆಲ್ಲ ಆದ್ಮೇಲೆ ಈ ತರ ಆಗ್ತಾ ಇದೆ ರೀ. ಮತ್ತ ಅನುರಾಧ ಅಂತ ಹುಡುಗಿ ಅಲ್ವಲ್ಲ ಕಮಲಮ್ಮ? ನಾನ್ ಯಾಕ್ರಿ ಸುಳ್ಳು ಹೇಳಿ? ನನ್ಗೇನ್ ಸುಳ್ಳು ಹೇಳಿ ಕಿರೀಟ ಕಟ್ಕೋಬೇಕೆ? ನೋಡಿ ನೋಡಿ, ನೀವೇ ನೋಡಿ ಹೋಗಿ ಆ ರೂಮಲ್ಲಿ ಯಾವ ತರ ಚೆಲ್ಲಾಟ ಆಡ್ತಾ ಇದ್ದಾಳೆ. ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಕಮಲಮ್ಮ. ಅನು ಅಂತ ಹುಡುಗಿ ಅಲ್ವೇ ಅಲ್ಲ. ಬನ್ನಿ ರೂಮ್ ಬಾಗ್ಲಿ ತೆಗ್ಸೋಣ, ಇಬ್ರನ್ನು ಆಚೆ ಕರೆದು ಸರಿಯಾಗಿ ಒಗ್ಯೋಣ. ಬೇಡಪ್ಪ ಬೇಡ, ನಾನು ಅದನ್ನ ನೋಡಕ್ಕಿಂತ ನನ್ ಕಣ್ಣು ಹಿಂಗ್ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ನಾವು ಆ ಉಗ್ಯಕ್ ಆಗಲ್ಲ, ಆ ಸಂಘದವರೆಲ್ಲ ಬಂದು ನಮ್ಮನ್ನ ಗೇರ್ ಮಾಡ್ಬಿಡ್ತಾರೆ. ನಾನು ಜೊತೆಗೆ ಇದ್ದೀನಲ್ಲ ಕಮಲಮ್ಮ, ಬನ್ನಿ. ಬೇಡ ರೀ ಬೇಡ, ನೋಡಿ ನನ್ ಗಂಡ ಬೇರೆ ಮನೆಯಲ್ಲಿಲ್ಲ. ಹಾಗಿದ್ರೆ ಇಲ್ಲೇ ಇರಿ, ನಾನೇ ಕರೀತೀನಿ. ಕರೀರಿ ನೋಡಿ. ಅನುರಾಧ, ಅನು ಸ್ವಲ್ಪ ಬಾಗಿಲು ತೆಗಿಯಮ್ಮ. ಏನ್ ಸಮಾಚಾರ? ನಂದೇನು ಸಮಾಚಾರ ಇಲ್ಲಮ್ಮ, ಈಗೆಲ್ಲ ನಿಂದೆ. ಏನ್ ಕರೆದ್ರಲ್ಲ? ಏನಿಲ್ಲ, ಒಂದ್ ವಿಷಯ ಮಾತಾಡ್ಬೇಕು ನಿನ್ನ ಹತ್ರ. ಮಾತಾಡಿ ಮತ್ತೆ. ಅದನ್ ಗೊತ್ತಿನ ವಿಷಯ ಕಣೆ. ರೂಮಲ್ಲಿ ಯಾರಾದ್ರೂ ಇದ್ದಾರಾ? ಇದ್ದಾರೆ, ನನ್ನ ಫ್ರೆಂಡು. ಕೇಳಿ ಕೇಳಿ. ಫ್ರೆಂಡ್ ಸರಿ, ಆದ್ರೆ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಅಂತ. ಯಾಕೆ ನಿಮಗೆ ಅನುಮಾನನ ನನ್ ಮೇಲೆ? ಛೇ ಛೇ, ನಿನ್ ಮೇಲೆ ನನ್ಗೆ ಯಾಕಮ್ಮ ಅನುಮಾನ? ಮತ್ತೆ ಮತ್ತೆ ಏನಾದ್ರು ಹೇಳಿದ್ರ ನಿಮಗೆ? ಇಲ್ಲಮ್ಮ ಇಲ್ಲ, ಅವ್ರು ಯಾಕೆ ಏನಾದ್ರು ಹೇಳ್ತಾರೆ? ನಿನ್ನ ಹತ್ರ ನನ್ಗೆ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಮಾತಾಡಿ ಮತ್ತೆ. ನಿನ್ ಫ್ರೆಂಡ್ ಒಂದಿಯಲ್ಲ, ಅವ್ರನ್ನ ಸ್ವಲ್ಪ ಆಚೆ ಕರೀತೀಯಾ? ಕರಿತೀನಿ, ಅದಕ್ಕೇನಂತೆ. ಭರಣಿ ಭರಣಿ ಬಾರೆ ಹೊರಗೆ. ಅವನಲ್ಲೇ? ಅವನು ಅಂದ್ರೆ ಅದೇ ನೀ ಕರ್ಕೊಂಡು ಹೋಗಿಲ್ಲ ರೂಮಲ್ಲಿ, ಅವನು ಕಣೆ. ಬೇಕಾದ್ರೆ ರೂಮ್ ಒಳಗ್ ಹೋಗಿ ನೀವೇ ನೋಡಿ. ಗೌರಮ್ನವ್ರೆ ನೋಡಿ ಒಂಚೂರು ಅಂತ. ಸಮಾಧಾನ ಮಾಡ್ಕೊಳ್ಳಿ ಕಮಲಮ್ಮನವ್ರೆ, ನಾನೇ ನೋಡ್ ಬರ್ತೀನಿ. ಇಲ್ಲಿ ಯಾರು ಇಲ್ವಲ್ಲ ಕಮಲಮ್ಮ, ಯಾಕೆ ಸುಳ್ಳು ಸುಳ್ಳೆ ಹುಡುಗಿಯರ ಮೇಲೆ ಏನಾದ್ರೂ ಹೇಳ್ತೀರಾ? ಎಲ್ಲೇ ಅವನೆಲ್ಲ ಬಚ್ಚಿಟ್ಟಿದ್ಯಾ? ನೀವೇ ನೋಡಿದ್ರಲ್ಲ ಗೌರಮ್ನವ್ರೆ, ಯಾರಿದ್ದಾರೆ ಒಳಗೆ? ಯಾರು ಇಲ್ಲ ಕಮಲಮ್ಮ, ಹುಡುಗಿರ ಮೇಲೆ ಹೀಗೆಲ್ಲ ಸುಳ್ಳು ಸುಳ್ಳೆ ಏನಾದ್ರೂ ಹೇಳ್ಬೇಡಿ. ಆಯ್ತು ಕಮಲಮ್ಮನವ್ರೆ, ನಾನು ಬರ್ತೀನಿ. ಹೀಗೆ ಹುಡುಗಿರ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳ್ಬೇಡಿ. ನಮ್ಮನೆ ರಾಧ ಅಂತಾನೆ ನನ್ ಜಾಸ್ತಿ ಆಗಿದೆ, ಇನ್ನು ಇವ್ರ ವಿಷಯ ತಗೊಂಡು ನಾನೇನ್ ಮಾಡ್ಲಿ? ಬರ್ತೀನಮ್ಮ. ರೀ, ಯಾಕ್ರಿ ಅವ್ರನ್ನ ಕರೆದ್ರಿ? ಏನಾಯ್ತು ಈಗ ರೋಗ? ನನಗೆ ನನಗೆ ತಲೆ ತಲೆ ಕೆಟ್ಟಿದೆ ಅಂತ ಸರಿ ಮಾಡಿ ಅಂತ ಅವ್ರನ್ನ ಕರ್ದೆ. ಹೇಗಾರಾಗಿದ್ದು ಹಾಳಾಗಿ ಹೋಗು. ತಲೆ 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 ಅವತ್ತು ನಿಮ್ ಮಾತ್ ನಂಬಲಿಲ್ಲ ನಾನು. ಏನಾಯ್ತ್ರಿ? ನಿಮ್ ಸೊಸೆ ಅಂತವಳಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ಇವಾಗ ನೋಡಿದ್ರೆ ನನ್ ಸೊಸೆನು ನಿಮ್ ಸೊಸೆ ತರಾನೇ ಆಡ್ತಾ ಇದ್ದಾಳ. ಅಲ್ಲ, ಈ ವಯಸ್ಸಾದ ಕಾಲದಲ್ಲಿ ಇವ್ರುಗಳೆಲ್ಲ ಈ ತರ ಮುಷ್ಕರ ಕುಡಿದ್ರೆ ನಾವ್ ಹೇಗ್ ಕೆಲ್ಸ ಮಾಡಕ್ಕಾಗತ್ತೆ ಹೇಳಿ? ನಿಮ್ದಿರ್ಲಿ ಕಮಲಮ್ಮ, ನಮ್ಮನೆ ಪರಿಸ್ಥಿತಿ ನೋಡಿ. ನಮ್ಮನೆಯಲ್ಲಿ ನಮ್ ಯಜಮಾನ್ರು, ಮಗ ಮೊಮ್ಮಕ್ಕಳು ಎಲ್ಲ ಸ್ಕೂಲ್ಗೆ ಆಫೀಸ್ಗೆ ಎಲ್ಲ ಹೋಗ್ಬೇಕು. ದಿನ ಅವ್ರಿಗೆ ತಿಂಡಿ ಸ್ನಾನ ಊಟದೆಲ್ಲ ವ್ಯವಸ್ಥೆ ಆಗ್ಬೇಕು. ಹೌದು, 10 ದಿನ ಆಯ್ತು ನನ್ ಸೊಸೆ ಕುಡ್ದಿರೋ ಲೋಟ ಈ ಕಡೆಯಿಂದ ಆ ಕಡೆ ಇಡಲ್ಲ ಅಂತೀನಿ. ನಿಮ್ ಮಗನ್ ಹೇಳ್ಬೇಕಿತ್ತು. ಹೇಳ್ದೆ, ಅವನು ಸ್ವಲ್ಪ ಗಲಾಟೆ ಮಾಡ್ದ. ಅದಕ್ಕೇನ್ ಶಿಕ್ಷೆ ಗೊತ್ತಾ? ಅಮ್ಮ ನಾನು ಒಂಟಿಯಾಗಿ ಬಿತ್ಕೋತಾ ಇದ್ದೀನಿ ಅಂತ ಇದ್ದಾನೆ. ಬದ್ದು ಓಡಿಸ್ಬಿಡ್ಬೇಕಿತ್ತು. ನೀವು ನಿಮ್ ಸೊಸೆ ಹಾಗೆ ಮಾಡ್ಬೋದಿತ್ತಲ್ಲ. ಹಾಗೆಲ್ಲ ಮಾಡ ಹಾಗಿಲ್ವಲ್ಲ. ನನ್ ಗಂಡ ನನ್ ಮಗ ಎಲ್ಲ ಹೊರಗಡೆ ಹೋಗಿದಾರಲ್ಲ. ಮತ್ತೆ ಅವ್ರು ಬಂದ್ ಕೂಡಲೇ ಸೊಸೆನ ಓಡಿಸ್ಬಿಡ್ತೀರಾ ಹಾಗಿದ್ರೆ? ಇಲ್ಲ ಇಲ್ಲ, ಅದಕ್ಕೊಂದು ಉಪಾಯ ಮಾಡಿದ್ದೀನಿ. ಏನ್ ಉಪಾಯ ಮಾಡಿದೀರಾ? ನೋಡಿ, ನನ್ ತಮ್ಮನ್ ಮಗಳು ಒಬ್ಳಿದ್ದಾಳೆ, ತುಂಬಾ ಮುದ್ದಾಗಿದ್ದಾಳೆ. ಅದಕ್ಕೆ ಮಾತಾಡ್ಕೊಂಡ್ ಬನ್ನಿ ಅಂತ ನನ್ ಗಂಡ ನನ್ ಮಗನ್ನ ಕಳಿಸಿದ್ದೀನಿ. ಹೌದಾ? ಅಲ್ರಿ ಕಮಲಮ್ಮ, ಹೆಂಡತಿ ಬದುಕಿರುವಾಗ ಗಂಡಿಗೆ ಮತ್ತೊಂದ್ ಮದ್ವೆ ಮಾಡಬಾರ್ದು ಅಂತ ಕಾನೂನು ಹೇಳತ್ತಲ್ಲ, ಅದಕ್ಕೇನ್ರಿ ಮಾಡ್ತೀರಾ? ಕಾನೂನೇನ್ ಹೇಳೋದು? ನಮ್ಮ ಅನುಗೆ ಮಕ್ಳಿಲ್ಲ ನೋಡಿ, ಅದಕ್ಕೆ ಆ ಮೂಲೆ ಮನೆ ಡಾಕ್ಟರ್ ಹತ್ರ 100 ರೂಪಾಯಿ ಕೊಟ್ಬಿಟ್ಟು ಒಂದ್ ಸರ್ಟಿಫಿಕೇಟ್
ಡೆಡಿಕೇಟ್ ಮಾಡ್ಕೊಂಡ್ಬಿಡ್ತೀನಿ. ಪರವಾಗಿಲ್ವೇ? ಮಕ್ಳಾಗಲ್ಲ ಅಂತ ನನ್ ತಮ್ಮನ್ ಮಗಳನ್ನ ಕರ್ಕೊಂಡ್ಬರ್ತೀನಾ, ಆಮೇಲೆ ಏನ್ ಮಾಡ್ತೀನಿ ಗೊತ್ತಾ, ನೋಡೋನು ನಿಂಗ್ ಮಕ್ಳಾಗ್ಲಿಲ್ಲ, ನನಗೆ ವಂಶೋದ್ಧಾರಕ ಬೇಕು, ಅದರಿಂದ ನಾನ್ ನನ್ ಮಗನ್ಗೆ ಬೇರೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ಒಂದು ಸಹಿ ಹಾಕಿಸ್ಕೊಂಡ್ಬಿಡ್ತೀನಿ. ಸಹಿ ಹಾಕಿಸ್ಕೊಂಡು ಓಡಿಸ್ಬಿಡ್ತೀನಿ. ಹೌದೇ? ಅದ್ ಸರಿ ಕಮಲಮ್ಮ, ನಿಮ್ ತಮ್ಮನ್ ಮಗಳು ಆ ಸೊಸೆಯರ್ ಸಂಗಾರ ಸೇರ್ಕೊಂಡ್ ಬಿಟ್ರ? ಛೇ 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 ಛೇ, ನನ್ ತಮ್ಮನ್ ಮಗಳು ತುಂಬಾ ಒಳ್ಳೆಯವಳು ಕಣ್ರಿ. ಈಗಿನ ಕಾಲದಲ್ಲಿ ಯಾರನ್ನ ನಂಬಕ್ ಆಗಲ್ಲ ಕಮಲಮ್ಮ. ಎಲ್ಲ ಸೊಸೆಯಂದ್ರಿ ಇದ್ದಾರಲ್ಲ, ಅವರೆಲ್ಲ ಸೇರಿ ನಿಮ್ ಹೊಸ ಸೊಸೆನ ದಾರಿ ತಪ್ಸೋದ್ರಲ್ಲಿ ಸಂದೇಹನೇ ಇಲ್ಲ. ಇದಕ್ಕೇನ್ ಮಾಡೋಣ? ಹಾಗಿದ್ರೆ ಒಂದ್ ಉಪಾಯ ಮಾಡ್ಕೋಬೇಕು ನಾವು. ಏನದು? ನಾವೆಲ್ಲ ಅತ್ತೆ ಅಂದ್ರೆ ಸೇರ್ಬಿಟ್ಟು ಅತ್ತೆಯರ ಪ್ರತಿಭಟನಾ ಸಂಘ ಅಂತ ಒಂದ್ ಮಾಡ್ಕೋಬೇಕು. ಇದೆಲ್ಲ ಆಗುತ್ತಾ? ಹೇಗಿರುತ್ತೆ? ಏನ್ ತಲೆ ರೀ ಕಮಲಮ್ಮ ನಿಮ್ದು, ಒಳ್ಳೆ ಇಂದಿರಾ ಗಾಂಧಿಯವ್ರ ತಲೆ ತರ ಇದೆ. ಅಲ್ಲ, ಆ ಸೊಸೈಟಿಗಿಂತ ಮುಂಚೆ ಹುಟ್ಟಿದವರು ನಾವು, ನಮಗೆ ಆಟ ಆಡಿಸ್ತಾರೆ. ನಾವು ಈ ಸೊಸೆಯರೆಲ್ಲ ಇದಾರಲ್ಲ, ಅವ್ರ ಅತ್ತೆರ ಹತ್ರ ಎಲ್ಲ ಹೋಗಿ ಇವರೆಲ್ಲ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿ ನಮ್ ಆಟಂ ಬಾಂಬ್ ಹೇಗೆ ಸಿಡಿಯುತ್ತೆ ಅಂತ. ನಿಜ ಕಮಲಮ್ಮ, ನಾಳೆಗೆ ಇವ್ರದೆಲ್ಲ ಸಂಘ ಶುರು ಆಗಿ 12ನೇ ದಿನ ಅಂತೆ. ನಾಳೆ ಎಲ್ಲ ಸಭೆ ಸೇರ್ತಾ ಇದ್ದಾರೆ. ಹೌದು. ಅಷ್ಟ್ರೊಳಗೆ ನಿಮ್ ಬಾಂಬ್ ಸಿಡಿಬೇಕು. ಬನ್ನಿ ನೋಡಿ, ಹೋಗೋಣ. ಬನ್ನಿ ಹೋಗೋಣ. ಈ ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನ್ ಕತೆನೋ, ಸಮಯ ಪ್ರಜ್ಞೆ ಅನ್ನೋದೇ ಇಲ್ಲ ನೋಡಿ. ಆ ದೇವ್ರೇ ಬಲ್ಲ. ಹೀಗೆ ನೋಡೆ ನಮ್ ಕೆಲ್ಸ ಎಲ್ಲ ಹಾಳಾಗೋದು. ಯಾರು ಬಂದೇ ಇಲ್ಲ ಅಂತೀನಿ. ಸರಿ ಬರ್ಲಿ, ವೆಯ್ಟ್ ಮಾಡೋಣ. ತುಂಬಾ ಬೇಜಾರ್ ಮಾಡ್ಕೋಬೇಡಿ. ಏನೇ ರೋಹಿಣಿ, ಬೇರೆಯವ್ರು ತಡವಾಗಿ ಬಂದ್ರೆ ಪರವಾಗಿಲ್ಲ, ಈ ಸಂಘದ ಕಾರ್ಯದರ್ಶಿ ನೀನೇ ತಡವಾಗಿ ಬರ್ತಾರೇನೆ? ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು ತಾನೆ? ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಕಣೆ. ನಾನ್ ಲೇಟ್ ಆಗಿ ಬಂದೆ ಅಂತ ಬೈಬೇಡ್ರಮ್ಮ. ಈ ಸ್ವಾತಿನ್ ಕರ್ಕೊಂಡ್ ಬರೋದ್ರಲ್ಲಿ ಎಷ್ಟು ಲೇಟ್ ಆಯ್ತು. ಸ್ವಾತಿ, ನೀನ್ ಹೋದ್ ಮೀಟಿಂಗ್ ಬಂದಿರ್ಲಿಲ್ಲ, ಎಲ್ಲಾ ವಿಷಯ ತಿಳಿದಿದೆ ತಾನೆ? ವಿಷಯ ಎಲ್ಲ ತಿಳಿತು, ಅದನ್ನ ಆಗ್ಲೇ ನಮ್ಮ ಮನೇಲಿ ಕಾರ್ಯರೂಪಕ್ಕೂ ತಂದ್ಬಿಟ್ಟಿದ್ದೀನಿ. ವೆರಿ ಗುಡ್. ಹಾಗಿರ್ಬೇಕು ಹೆಣ್ಮಕ್ಳು ಅಂದ್ರೆ. ನಮಸ್ಕಾರ. ಸರಿ, ಎಲ್ಲ 6 ನಕ್ಷತ್ರಗಳು ಬಂದಾಯ್ತಲ್ಲ. ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕಾ, ಸ್ವಾತಿ, ಅನುರಾಧ. ಇನ್ ಸಂಘ ಶುರು ಮಾಡೋಣ, ಸಭೆ ಶುರು ಮಾಡೋಣ. ಓಕೆ, ಇವತ್ತಿಗೆ ನಮ್ ಸಭೆ ಪ್ರಾರಂಭ ಆಗಿ 12 ದಿನ ಆಯ್ತು. ಯಾರ್ಯಾರು ಏನೇನ್ ಸಾಧನೆ ಮಾಡಿದೀರಾ ಅಂತ ಒಬ್ಬೊಬ್ಬರ ಕೇಳೋಣ, ಹೇಳ್ಕೊ ಬರ್ತೀರಾ? ಸರಿ ಸರಿ, ನಿಮಗೆ ನಾನೇ ಹೇಳ್ತೀನಿ ನೋಡಿ. ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮದು ವೈದಿಕ ವೃತ್ತಿ ಮಾಡ್ತಾರೋ ಕುಟುಂಬ. ನಮ್ಮಲ್ಲಿ ಹೆಂಗಸರು ಸೀರೆ ಬಿಟ್ಟೆ ಬೇರೆ ಬಟ್ಟೆ ಹಾಕುವಂತೆ ಇಲ್ಲ. ಹಾಗಿರುವಾಗ ನಾನೇನ್ ಮಾಡಿದೆ ಅಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ತುಂಬೆಲ್ಲ ಓಡಾಡ್ಬಿಟ್ಟೆ. ಹೌದು ಕಣ್ರೆ, ಭರಣಿ ಹೇಳ್ತಿರೋ ಮಾತು ಸತ್ಯ. ಅವಳು ಪ್ಯಾಂಟು ಶರ್ಟ್ ಹಾಕೊಂಡು ನಮ್ಮನೆಗ್ ಬಂದಿದ್ಲು. ನಾನು ಅವಳು ಸೇರಿ ಒಂದ್ ದೊಡ್ಡ ರಾಧಾಂತನೇ ಮಾಡ್ಬಿಟ್ವಿ. ಆದ್ರೆ ಆ ರಾಧಾಂತದ ಪರಿಣಾಮ ನನ್ಗೆ ತಿರುಗ್ಬಾಣ ಆಗಿದೆ. ಏನಾಯ್ತು? ನನ್ ಗಂಡನಿಗೆ ಬೇರೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ನೀವೆಲ್ಲ ನನ್ ಜೊತೆ ಇದ್ದೀರಾ ತಾನೆ? ಈಗ ನಮ್ ಕಾರ್ಯದರ್ಶಿ ಅವ್ರು ಹೇಳ್ಬೇಕು. ನೋಡಿ, ನಾನು ಈ ಸಂಘ ಪ್ರಾರಂಭ ಆದ ದಿನದಿಂದ ರೂಮ್ ಬಿಟ್ಟು ಹೊರಗೇ ಬರ್ಲಿಲ್ಲ. ನಮ್ಮ ಅತ್ತೆನೇ ಎಲ್ಲ ಕೆಲಸ ಮಾಡಿದ್ಲು. ಏನೋ ಒಂದ್ಸಲ ನಂಗೆ ಹೇಳಕ್ ಬಂದ್ಲು, ಚೆನ್ನಾಗ್ ದಬಾಯಿಸ್ಬಿಟ್ಟೆ. ಇನ್ನೊಂದ್ಸಲ ನನ್ನ ಹೆಸರಿಗೆ ಬರ್ಲಿಲ್ಲ ಅವಳು. ಯಾಕೆ ಮಾಡಿದೆ ಕಣೆ, ಕಾರ್ಯದರ್ಶಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ನಾನು ಅಷ್ಟೇ ನಿಮ್ಮೆಲ್ಲರ ತರ ಆರಾಮಾಗಿ ರೆಸ್ಟ್ ತಗೊಂಡೆ ಎಲ್ಲ ಕೆಲಸ ನಮ್ಮ ಮತ್ತೆ ಹತ್ರನೇ ಮಾಡಿಸ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಕೃತಿಕಾ. ನಾನು ಹೊಟ್ಟೆ ನೋವು ಅಂತ ನಾಟಕ ಶುರು ಮಾಡಿ ಏನು ಕೆಲಸ ಮಾಡ್ಲಿಲ್ಲ, ಆರಾಮಾಗಿ ಕೂತಿದ್ದೀನಿ. ಸರಿಯಾಗಿ ಮಾಡಿದೆ ಕಣೆ ಸ್ವಾತಿ. ಇನ್ನು ನಮ್ಮ ಅಧ್ಯಕ್ಷರ ಕತೆ ಏನು? ಸರಿ, ನಾನು ನಮ್ಮತ್ತೆ ಹೇಗಿದ್ವಪ್ಪ ಅಂದ್ರೆ ಹಾಲು ನೀರ್ ಸೇರಿದಾಗ ಸೇರ್ಕೊಂಡಿದ್ವಿ. ಈಗ ನೋಡಿ ಎಣ್ಣೆ ಸಿಗಕಾಯಿ ಆಗಿದೀವಿ. ಅಶ್ವಿನಿ, ಈ ಮಾತ್ ಸುಳ್ಳು. ಹೇಗೆ ಹೇಳ್ತೀಯಾ ನೀನು? ಹೋದ್ವಾರ ನಿಮ್ ಮತ್ತೆ ಎಣ್ಣೆ ತೆಗ್ ನೀರ್ ಹಾಕಿದ್ಯಂತೆ. ಸುಳ್ಳು. ಯಾರು ಹೇಳಿದ್ರು ನಿಂಗೆ? ಸುಳ್ಳು ಸುಳ್ಳು ಹೇಳ್ಬೇಡ ನೀನು. ಎಲ್ಲ ಗೊತ್ತಿದೆ
ಇಲ್ಲಿಗೆ ಸುಮ್ಮನೆ ಇರೋ ಸಾಕು. ನೀನ್ ನೋಡ್ಕೋತೀನಿ. ನಾನು ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ದೆ. ನಮ್ಗೆಲ್ಲ ನೀನು ನಾಟಕ ತೋರಿಸ್ತಾ ಇದೀಯಾ. ನೀವೆಲ್ಲ ಮಾತಾಡದ್ಮೇಲೆ ನಾನು ಮಾತಾಡ್ಬೇಕಾಗುತ್ತೆ. ಮಾತಾಡಿ, ಯಾರು ಬೇಡ ಅಂದ್ರು? ಅದ್ ಸರಿ, ನೀನು ಮನೇಲಿ ಅಡ್ಗೆ ಮಾಡಿ ಹಾಕ್ತಾ ಇದೀಯಂತೆ. ಯಾರು ಹೇಳಿ ಸುಳ್ಳು? ಯಾರು ನಂಬೇಡಿ ಇದನ್ನ. ನಾನು ಅಡಿಗೆ ಮನೆ ಕಾಲಿಟ್ಟು 12 ದಿನ ಆಯ್ತು. ಓಹೋ, ನಿನ್ ಮಾತ್ ನಾವೆಲ್ಲ ನಂಬೇಕು, ನಮ್ ಮಾತ್ ನೀವ್ ಯಾರು ನಂಬಲ್ಲ ಅಲ್ವಾ? ಇಲ್ಲಿ ನೋಡಿ, ಹೇಳೋದೊಂದು ಮಾಡೋದು ಇನ್ನೊಂದು. ಹೀಗಾಗ್ಬಾರ್ದು. ಅಧ್ಯಕ್ಷೆ ಆಗಿ ನೀನೇ ಈ ತರ ಮಾಡಿದ್ದು ಶುದ್ಧ ತಪ್ಪು ಅಶ್ವಿನಿ. ಅಯ್ಯೋ ಇಲ್ಲ ಕಣೇನು, ಪ್ರಮಾಣವಾಗ್ಲೂ ನಾನು ನಮ್ಮ ಅತ್ತೆಗ್ ನೀರ್ ಹಾಕಿಲ್ಲ ಅಂತೀನಿ. ಈ ಮಾತನ್ನ ನಿಮ್ಮ ಅತ್ತನೇ ಬಂದು ನಮ್ಮ ಮನೇಲಿ ಹೇಳಿದ್ದಾರೆ. ಅದ್ ಸರಿ, ನೀನೇನು ಮನೇಲಿ ಕೆಲ್ಸ ಅಡ್ಗೆ ಎಲ್ಲ ಮಾಡ್ತಾ ಇದೀಯಂತೆ, ಏನ್ ಸಮಾಚಾರ? ಯಾರು ಹೇಳಿದ್ರು? ಯಾರು ಹೇಳಿದ್ರೆ ನಂಬ್ತಾ ಇರ್ಲಮ್ಮ, ನಿಮ್ಮತ್ತೇನೆ ಸ್ವತಃ ಬಂದು ಮನೇಲಿ ಹೇಳೋಗಿದ್ದಾರೆ. ಹೌದು, ನಮ್ಮ ಮನೆ ಕೆಲಸ ಮಾಡ್ಕೊಳಕ್ ನಿಮ್ದೇನ್ ಹಂಗು? ಇಲ್ಲಿ ಎಲ್ರೂ ಕಳ್ರೇನೆ. ಹೇಳೋದೊಂದು ಮಾಡೋದು ಇನ್ನೊಂದು. ನಮ್ಮನ್ನ ಬಾವಿಗೆ ತಳ್ಳಿ ಆಳ ನೋಡೋ ಜನ ನೀವು ಬೇಡ, ನಿಮ್ ಸಂಘನೂ ಬೇಡ. ಹೋಗೋ. ನೀನ್ ವಾಟ್ಸ್ಆಪ್ ಗ್ರೂಪ್ ಇಂದಾನು ಎಕ್ಸಿಟ್ ಆಗ್ಬಿಡ್ತೀನಿ. ನೀನೇನ್ ಎಕ್ಸಿಟ್ ಆಗೋದು, ನಾನೇ ರಿಮೂವ್ ಮಾಡ್ತೀನಿ. ಹೋಗೆ. ಅವಳ ತಲೆ ಮೇಲೆ ಗೂಬೆ ಕುರ್ಸ್ದಾಗ ನನ್ ತಲೆ ಮೇಲೆ ಗೂಬೆ ಕುರ್ಸ್ತೀರಾ? ಅಧ್ಯಕ್ಷರ ಅಡ್ಡದಾರಿ ಹಿಡಿದ ಮೇಲೆ ನಮ್ದೇನೆ ಕೆಲಸ? ನನ್ನ ಆತ್ಮೀಯ ಸ್ನೇಹಿತೆಯೇ ಹೊರಟ ಹೋದ ಮೇಲೆ ನಂದೇನ್ ಕೆಲಸ? ನಾನು ಇನ್ನು ಬರ್ತೀನಿ. ಅಯ್ಯೋ ಹೋಗೆ, ಯಾರಿಗೂ ಇಲ್ದೇ ಇರೋ ಫ್ರೆಂಡ್. ಗೊತ್ತಾಯ್ತಲ್ಲ ನಿಮ್ಗೆಲ್ಲ ಅಧ್ಯಕ್ಷರು ಮಾಡಿದ ಕೆಲ್ಸನ. ನನಗೇನ್ ಕೆಲ್ಸ ಇಲ್ಲಿ? ನಾನು ಹೋಗ್ತೀನಿ. ನಿನ್ ಮಾತ್ ಕೇಳ್ಕೊಂಡು ನಾನು ಈ ಸಂಘಕ್ ಮೆಂಬರ್ ಆದೆ. ಸಂಘನೂ ಬೇಡ, ಏನು ಬೇಡ. ಇಂಥವ್ರನ್ನೆಲ್ಲ ಯಾಕ್ರೆ ಸಂಘಕ್ಕೆ ಸೇರ್ತೀರಾ? ನಿಮ್ಮೆಲ್ಲರ ಮಾತ್ ಕಟ್ಕೊಂಡು ನಾನ್ ನಮ್ಮ ಮನೇಲಿ ನಿಷ್ಠುರ ಆದೆ. ಈಗ ನೋಡಿದ್ರೆ ಎಲ್ಲ ಚೆನ್ನಾಗೇ ಹೊಂದ್ಕೊಂಡಿದ್ದೀರಾ. ಇವಳುನು ರೋಹಿಣಿನೂ ಅವಳ ಗಂಡಂಗ್ ಅಡ್ಗೆ ಮಾಡಿ ಕಳ್ಸಿದಾಳಂತೆ. ಸುಮ್ನೆ ಯಾರು ಮಾತನ್ನ? ನಿಮ್ಮನೆ ಪಕ್ಕದ ಗೌರವ ಮನೆ ಹೇಳಿದ್ದು ಕಣೆ, ಸುಮ್ನೆ ಇರೋ ಸಾಕು. ಗೌರವರ ಮನೆ ಸೊಸೆಯನ್ನು ನೀ ಯಾಕೆ ಸಂಘ ಕರೆಯಕ್ ಹೋಗಿದ್ದೆ? ನಿಮ್ನೆಲ್ಲ ನೆಚ್ಕೊಂಡು ಏನ್ ಕೆಲಸ ಮಾಡಕ್ಕಾಗತ್ತೆ ಅಂತೀನಿ. ಒಬ್ರು ಒಂದ್ ಮಾತು ಕೇಳಲ್ಲ. ಅಯ್ಯೋ, ಬೇಲೆ ಎದ್ದು ಹೊಲ ಮೈದು ಅನ್ನೋ ಹಾಗೆ ಮೊದಲು ತಪ್ಪು ಮಾಡಿದವಳು ನೀನು. ಆ ತಪ್ಪು ಮುಚ್ಚಿಕೊಳ್ಳಕ್ಕೆ ನಮ್ಮಲ್ಲೆಲ್ಲ ಹರಡ್ತಾ ಇದೀಯ ನೀನು. ಮುಚ್ಚೆ ಬಾಯ್ನ ಸಾಕು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ ನೀನು. ಈ ಸುಮ್ನೆ ಮುಚ್ಚೆ ಬಾಯಣ್ಣ. ಸರಿ, ನೀನ್ ಸಂಘ ಬಿಟ್ಟು ಹೋಗ್ತೀನಿ ನಾನು. ಸರಿ ಹೋಗಿ ನೀನಂತ ಅವಳು ಕಾರ್ಯದರ್ಶಿ ಮಾಡಿದ್ನಲ್ಲ. ಅಲ್ಲ, ಗಾದೆ ಹೇಳ್ತಾರ ನೋಡು, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರು ಅಂತ. ಆ ತರ ಆಯ್ತು ನಿನ್ ಕತೆ. 10 ಜನ ಗಂಡಸರು ಸೇರಿ ಒಂದ್ ಕೆಲ್ಸ ಮಾಡ್ತಾರಂತೆ. 2 ಜಡೆ ಇರೋ ಕಡೆ ಯಾವ ಕೆಲ್ಸನೂ ಆಗಲ್ವಂತೆ. ನೀನು ಸಾಕು, ನಿನ್ ಸಂಘನೂ ಸಾಕು. ದೊಡ್ಡ ನಮಸ್ಕಾರ. ಆಗಿದ್ದು ಈಗ ಭಾಷಾವಿಗೆ ಬಿಡ. ಹೋಗಿ ಕೃತಿಕಾ. ಛೇ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲಪ್ಪ. ನಮ್ ಆಗೋಯ್ತಲ್ಲಪ್ಪ. ನಮ್ಮತ್ತೆ ಮಾವನ ಹೋಗಿ ಮೊದ್ಲು ಕ್ಷಮೆ ಕೇಳ್ಬೇಕು. ಅಲ್ಲ ಕಣೆ, ನೆನ್ನೆ ದಿವಸ ಹೋಗಿದ್ಯಲ್ಲ ನಿಮ್ ಸಂಘ, ಏನಾಯ್ತು? ಅಯ್ಯೋ, ಎಲ್ಲಾ ಪ್ಲಾನು ಫ್ಲಾಪ್. ಅದಕ್ಕೆ ಈ ಕಾಂಪ್ರಮೈಸು. ಅದೇ ನಾನು ಹೇಳಿದ್ದು, ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ. ಹೌದು ಅತ್ತೆ, ಇನ್ಮೇಲೆ ನೀವು ನನ್ನ ಮಗಳಾಗೆ ಭಾವಿಸಿ ನಾನು ನಿಮ್ಗೆ ಅಮ್ಮ ಅಂತ ಕರಿತೀನಿ. ನೋಡು, ನಂಗೆ 12 ದಿವಸದಿಂದ ಆ ಪಕ್ಕದ ಮನೆ ಪದ್ದಿ ಮನೆ ತಿಂಡಿ ತಿಂದು ತಿಂದು ಬೇಜಾರಾಗೋಗಿದೆ. ಎಷ್ಟ್ ಚೆನ್ನಾಗ್ ಮಾಡ್ತೀಯ ಅಲ್ವಾ? ಇನ್ಮೇಲಿಂದ ಅಡಿಗೆ ಮನೆಯಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀ ಸಾರು ಮಾಡಿದ್ರೆ ನಾ ಪಲ್ಯ ಮಾಡ್ತೀನಿ. ನೀವು ಕಸ ಗುಡಿಸಿದ್ರೆ ನಾನೆಲ್ಲ ಒರೆಸ್ತೀನಿ. ನನ್ ಮುದ್ದು ಸೊಸೆ ಅನುರಾಧ. ಏನಮ್ಮ ಸ್ವಾತಿ, ನೀನ್ ಇನ್ಮೇಲೆ ನನ್ ಮೇಲೆ ಸಿಟ್ ಮಾಡ್ಕೋಬೇಡ. ನೀನು ನಮ್ಮ ಮನೆಯವಳೆ ಅಲ್ವಾ? ಹೌದತ್ತೆ, ನನ್ ಗಂಡನ್ ತಾಯಿ ಅಂದ್ಮೇಲೆ ನನ್ಗೂ ತಾಯಿ ಇದ್ದ ತಾನೆ ನೀನು. ಇನ್ಮೇಲೆ ಅಡ್ಗೆ ಕೆಲ್ಸದಲ್ಲಿ ನಿನ್ಗೆ ನಾನು ಸಹಾಯ ಮಾಡ್ತೀನಿ. ನೀನ್ ಸಾರು ಮಾಡಿದ್ರೆ ನಾನು ಗೊಜ್ಜು ಮಾಡ್ತೀನಿ. ನನ್ ಬಟ್ಟೆ ಒಗೆದ್ರೆ ನೀವು ಬಿಸಿಲಲ್ಲಿ ಹರವಾಕಿ. ನನ್ನ ಮುದ್ದಿನ ಸೊಸೆ ಸ್ವಾತಿ. ನಾನು ನೀವು ಹಾಲು ನೀರಿದ್ದಾಗೆ ಇರೋಣಂತೆ. ನನ್ನ ಮುದ್ದಿನ ಸೊಸೆ ಸ್ವಾತಿ. ಬನ್ನಿ ಬನ್ನಿ ಗೌರವ್ನವರೇ. ಚೆನ್ನಾಗಿದ್ದೀರಾ? ನನ್ ಮುದ್ದಿನ ಸೊಸೆ ಭರಣಿ, ಎಷ್ಟು ಚೆನ್ನಾಗ್ ಕಾಣ್ತಾ ಇದ್ಯಾ. ನೀನ್ ಹೇಗಾರು ಡ್ರೆಸ್ ಮಾಡ್ಕೊಳಮ್ಮ, ನಾನೇನು ಅನ್ನಲ್ಲ, ಆಯ್ತಾ? ಆಯ್ತತ್ತೆ ನನ್ ಮುದ್ದಿನ ಅತ್ತೆ. ಇನ್ ಮುಂದೆ ಮಾವನವ್ರಿಗೆ ಅವ್ರಿಗೆ ಬಣ್ಣದ ಬಟ್ಟೆ ತರ್ಲಿಕ್ಕೆ ಕೇಳಿ ನಾನು ಡಿಸೈನ್ ಮಾಡಿ ಬಟ್ಟೆ ಹಾಕೊಂಡು ನಿಮ್ಗೆ ಇಷ್ಟ ಖುಷಿ ಕೊಡ್ತೀನಿ. ಹೌದಲ್ಲ, ನೀನ್ ಎಷ್ಟೊಂದ್ ಬಟ್ಟೆ ಹೊಲ್ದು ದುಡ್ಡು ಉಳಿಸಿದ್ಯಾ. ಬಣ್ಣದ ಬಟ್ಟೆ ಹಾಕೊಂಡ್ರೆ ನೀನ್ ಇನ್ನೂ ಚೆನ್ನಾಗ್ ಕಾಣಿಸ್ತೀಯ. ನಾನು ಅವಾಗ ತಲೆ ಬಾಚಿ ಹೂವ ಮುಡಿಸ್ತೀನಿ, ಆಯ್ತಾ? ನನ್ ಭರಣಿ.
ಮುಂದೆ ನೀನ್ ಅಂದ್ಮೇಲೆ ರೇಗಲ್ಲ ತಾನೇ? ಇಲ್ಲ ಅತ್ತೆ, ರೇಗಲ್ಲ ನಾನು. ನೀವು ನನಗೆ ಸಂಗೀತ ಎಲ್ಲ ಹೇಳ್ಕೊಡ್ತೀರಾ? ನಾನೇ ನಿಂಗೆ ಸಂಗೀತ ಹೇಳ್ಕೊಡ್ತೀನಿ, ಸಿಹಿ ಸಿಹಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಆಯ್ತತ್ತೆ, ನಾನು ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಆಮೇಲೆ ಯೂಟ್ಯೂಬ್ ನೋಡಿ ನಿಮ್ಗೆ ಪಂಜಾಬಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಸರಿ, ಇನ್ಮೇಲೆ ಇಂಗ್ಲಿಷಲ್ಲೇ ಮಾತಾಡ್ಕೊಂಡು ಪಂಜಾಬಿ ತಿಂಡಿ ತಿನ್ನೋಣ. ಸರಿ. ಆಮೇಲೆ ಇನ್ನೊಂದು ಮಾತು, ನಾನು ನನ್ನ ಗಂಡ ಪಾರ್ಕ್ ಹೋಗ್ಬೇಕಾದ್ರೆ ನೀವು ಮುಖ ತಿರ್ಸಲ್ಲ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲ. ನೀನೇ ನನ್ನ ಮುದ್ದಿನ ಸೊಸೆ ಕೃತಿ. ನೀವು ಇಂಗ್ಲಿಷ್ ಅಲ್ಲೇ ಟಾಟಾ ಬೈ ಬೈ ಹೇಳ್ಬೇಕು. ಓಕೆನಾ? ಸರಿ, ಬನ್ನಿ. ಅಯ್ಯೋ, ನನ್ನ ಮುದ್ದಿನ ಸೊಸೆ ರೋಹಿಣಿ, ಎಲ್ಲ ಸರಿ ಹೋಯ್ತಲ್ಲಮ್ಮ. ಇವಾಗ ನಂಗೊಂದು ಮುದ್ದಿನ ಮೊಮ್ಮಗು ಕೊಡ್ತೀಯಾ? ಆಯ್ತತ್ತೆ, ಆ ದೇವ್ರ ಮನಸ್ಸು ಮಾಡಿದ್ರೆ ಒಂದೇಕೆ ಅವಳಿ ಜವಳಿನೇ ಹೆತ್ ಬಿಡ್ತೀನಿ. ಅದರ ಒಂದ್ ಗಂಟು ಒಂದ್ ಹೆಣ್ಣು ಇರ್ಲಿ, ಆಯ್ತಾ? ಅಯ್ಯೋ, ಮತ್ತೆ ನೀವು ಕೇಳ್ಬೇಡಿ, ಮಕ್ಕಳ ಕಾಟ ಜಾಸ್ತಿ ಐತಂತ. ಇಲ್ಲಪ್ಪ, ನಮ್ಗೆ ಅವಾಗ ಕೆಲ್ಸಕ್ಕೆ ಜನ ಇಟ್ಕೊಳ್ಳೋಣ, ಆಯ್ತಾ? ಚೆನ್ನಾಗಿ ಹೊಂದ್ಕೊಂಡಿರೋಣ. ಇನ್ಮೇಲಿಂದ ಏನು ಸಂಘ ಎಲ್ಲ ಏನು ಮಾಡ್ಬೇಡಿ. ಓಕೆ. ಯಾಕೆ ಚಿನ್ನ ಇಷ್ಟು ಬೇಜಾರಲ್ಲಿದ್ಯಾ ನೀನು? ಏನೂ ಇಲ್ಲ ಅತ್ತೆ, ನಮ್ ಸೊಸೆ ಸಂಘ ಒಡ್ದೋಯ್ತಲ್ಲ ಅಂತ ಬೇಜಾರು ಅಷ್ಟೇ. ಏನ್ ಹೊಡ್ತೋದ್ರೇನು, ನಾವಿಬ್ರು ಜೊತೆಯಾಗಿರೋಣ. ನಾನ್ ಇಲ್ವಾ ನಿನ್ ಜೊತೆಗೆ? ಹೌದು ಅತ್ತೆ, ಖಂಡಿತ. ಒಬ್ರಲ್ಲ, ನಿಮ್ಮಂತ 10 ಅತ್ತೆಯರಿದ್ರು ನಂಗೆ ಸಂತೋಷನೇ. ನನ್ ಮುದ್ದು ಸೊಸೆ ಅಶ್ವಿನಿ. ಸಾಲಿ ಸರಿ ರಿ ನಿ ದ ಬಮ ಪದ ಗರಿ ಸಾ ಸಗಮ ಮಗ ಮ ಗರಿ ಗರಿ ಸರಿ ಸರಿ ಸಾ ನಿ ದ ನಿ ಸರಿ 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 ಸಾ. ಪ್ರೇಕ್ಷಕರಲ್ಲಿ ವಿನಂತಿ, ಇನ್ನು 3 ನಿಮಿಷ ನಿಮಗೆ ನಾಟಕ ಒಳ್ಳೆದಾದರೆ ಚಪ್ಪಾಳೆಯೊಂದಿಗೆ ಸ್ವಾಗತ. ಇನ್ನೊಮ್ಮೆ ಕೇವಲ 3 ನಿಮಿಷ ಪಾತ್ರ ಪರಿಚಯ ಬಾಕಿ ಇದೆ. ಪ್ಲೀಸ್ ದಯವಿಟ್ಟು 3 ನಿಮಿಷ ನಮಗಾಗಿ, ಮಹಿಳೆಯರಿಗಾಗಿ ಇನ್ನು ಕೂತ್ಕೊಳ್ಳಿ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾರ್ತಿ, ಸಿಕ್ಕಲ್ಲೇ ಸಿಗ್ನಾ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹ್ಯಾಂಗೈತಿ ಮೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಗುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ, ಏನ ಮಾವ? ಚುಟು ಚುಟು ಎಲ್ಲಿ? ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಮಹಿಳಾ ದಿನಾಚರಣೆಯಾಗಿ ಯೋಗವಾಗಿ ಕೂಡಿ ಬಂದಿದೆ ಈ ನಾಟಕ ಕೊಡ್ಲಿಕ್ಕೆ. ಎನಿವೆ,
ನಮ್ಮ ಮುಖ್ಯ ಪಾತ್ರಧಾರಿಯಾಗಿ ಅತ್ತೆಯಲ್ಲಿ ಸುಲೋಚನ ಮೂರ್ತಿ, ಮತ್ತೆ ಲಲಿತಾ ಪುರಾಣಿಕ್, ಬ್ರಹ್ಮಳಾದೇವಿ, ಮೀರಾ ಸುಧೀಂದ್ರ, ರೇವತಿ ಕಾಮತ್ ಅಷ್ಟು ದೂರದಿಂದ ಬಂದಿದ್ದಾರೆ, ಶುಭ ಮಂಜುನಾಥ್. ಸೊಸೆಯರ ಪಾತ್ರದಲ್ಲಿ ಅನುಪ್ರಸಾದ್, ಪೂರ್ಣಿಮಾ, ಹೇಮಾ ರಮೇಶ್, ಸವಿತಾ ಕುಮಾರ್, ಪುಷ್ಪ ಹಾಗೂ ವಿದ್ಯಾ. ನಾನು ರಘುವೀರ್.